1 ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದ 18ನೇ ವಾಕ್ಯವನ್ನ ತೆರೆದಿದ್ದೀರಾ ಅಂತ ನಾನು ನಂಬುತ್ತಾ ನಾನು ಓದುವಂತನಾಗಿದ್ದೇನೆ. ಗಮನಿಸಿರಿ. ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದಂತ ನಮ್ಮ ಸರ್ವಶಕ್ತನಾದಂತ ದೇವರೇ, ಈ ಒಳ್ಳೆಯ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಜನರೊಟ್ಟಿಗೆ ಮಾತನಾಡು. ಈ ವಾಕ್ಯದ ಆಳವನ್ನ, ಈ ವಾಕ್ಯದ ಕುರಿತಾಗಿ ನಿನ್ನ ಜನರಿಗೆ ಜ್ಞಾನವನ್ನ ನೀನು ತಿಳಿಸು ಕರ್ತನೆ. ಈಗೋ ಕರ್ತನೆ, ಇದರಿಂದ ಬರತಕ್ಕಂಥ ಮಹಿಮೆ ಅದು ನಿನಗೆ ಮಾತ್ರ. ಇಲ್ಲಿ ನಾವು ತಗ್ಗಲ್ಪಡಬೇಕು, ನಿನ್ನ ನಾಮ ಮಾತ್ರ ಮಹಿಮೆಗೆ ಬರಬೇಕು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರೇ, ಗಮನಿಸಿರಿ. 1 ಥೆಸಲೋನಿಕದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೀವಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಹೇಳ್ರಿ, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ಪ್ರಿಯರೇ, ಗಮನಿಸಿರಿ. ವರ್ಷದ ಅಂತ್ಯದ ಭಾನುವಾರಕ್ಕೆ ನಾವು ಬಂದಿದ್ದೇವೆ. ನನ್ನ ಹೃದಯದಲ್ಲಿ ದೇವರಿಟ್ಟಂತ ಆಲೋಚನೆ, ಇವತ್ತು ನಾವು ಕೃತಜ್ಞತೆಯನ್ನ ಸಲ್ಲಿಸುವಂತ ದಿನ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಥ್ಯಾಂಕ್ಸ್ ಗಿವಿಂಗ್ ಅನ್ನ ದೇವರಿಗೆ ಹೇಳುವಂತ ದಿನ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಪೊಸ್ತಲನಾದಂತ ಪೌಲನು ತಾನು ಥೆಸಲೋನಿಕದವರಿಗೆ ಪತ್ರಿಕೆಯನ್ನ ಬರೀತಾ, ಅವರು ನಿಮ್ಮ ಕುರಿತಾಗಿ ದೇವರ ಚಿತ್ತ ಏನು ಅನ್ನುವಾಗ ಅಲ್ಲಿ ಹೇಳುವಂತ ಮಾತು, ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಇಲ್ಲಿ ಕುಳಿತಿರುವಂತ ನೀವುಗಳು ಎಲ್ಲಾದರಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಶ್ವಾಸ ಇರುವವರು ಎಲ್ಲರೂ ಕರ್ತನಾದಂತ ಯೆಹೋವನನ್ನ ಕೊಂಡಾಡಬೇಕು. ಪ್ರೀತಿಯ ದೇವ ಜನರೇ, ಒಮ್ಮೆ ಯೋಚನೆ ಮಾಡಿ ನೋಡಿ, ನನ್ನ ದೇವರು ನಮ್ಮನ್ನ ಈ ದಿನದವರೆಗೂ ಯಾವ ರೀತಿಯಾಗಿ ಕಾದು ನಡೆಸಿದ್ದಾನೆ ಅಂತ. ಏನು ಇಲ್ಲದವರಾಗಿದ್ದೀವಿ, ಇವತ್ತು ದೇವರ ನಮಗೆ ಬೇಕಾದದ್ದು ಎಲ್ಲವನ್ನ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ನಮ್ಮ ಆಯಸ್ಸನ್ನ ಯೋಚನೆ ಮಾಡಿ ನೋಡ್ರಿ. ಅನೇಕರು ಅನೇಕ ರೋಗಗಳಿಂದ ಬಳಲ್ತಾ ಇದ್ದಾರೆ. ಅನೇಕರು ಈ ಲೋಕವನ್ನ ಬಿಟ್ಟು ಅವರು ಯಾತ್ರೆ ಮಾಡಿದ್ರು. ಆದರೆ ದೇವರು ಇವತ್ತಿನವರೆಗೂ ನಮ್ಮನ್ನ ದೇವರು ಕಾಯ್ತಾ ಇದ್ದಾನೆ. ಅದಕ್ಕೆ ನಾವು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಬೇಕು. ಒಮ್ಮೆ ಯೋಚನೆ ಮಾಡ್ರಿ. ನಡೆಯುವವನು ಎಡುವುದು ಸಹಜ, ಎಡುವವನು ಬಿದ್ದೋಗೋದು ಸಹಜ ಅಂತ ಲೋಕ ಹೇಳುತ್ತೆ. ಆದರೆ ಇಷ್ಟು ವರ್ಷಗಳು ನಡೀತಾ ಇದ್ದಂತ ನಮ್ಮನ್ನ ಬೀಳೋದಕ್ಕೆ ಅನುಮತಿ ಮಾಡದೆ ನಮ್ಮನ್ನ ಕೈ ಹಿಡಿದು ನಡೆಸಿದಂತ ದೇವರಿಗೆ ಇವತ್ತು ನಾವು ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸುವಂತರಾಗಿರೋಣ. ಗಟ್ಟಿಯಾಗಿ 2 ಕರಗಳನ್ನ ತಟ್ಟಿ ದೇವರು ಮಾಡಿದ ಕೃತಜ್ಞತೆಯನ್ನ ನೆನೆಸಿರಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವಿತದಲ್ಲಿ ನೀನ್ ಮಾಡಿದಂತ ಒಂದೊಂದು ಒಳ್ಳೆಯ ಕಾರ್ಯಗಳನ್ನ ನೆನೆಸಿ ನಾನು ನಿನಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಿರಿ. ಹಲ್ಲೆಲೂಯಾ. ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿಯನ್ನ ಮಾಡಿರಿ. ಹಲ್ಲೆಲೂಯಾ. ಇವತ್ತು ನಮ್ಮ ಮೂಗಿನಲ್ಲಿ ಶ್ವಾಸ ಇದೆ ಅಂದ್ರೆ ಅದು ದೇವರ ಕೃಪೆ. ಇವತ್ತು ನಾವು ಜೀವಂತವಾಗಿ ಇದ್ದೀವಿ ಅಂದ್ರೆ ಅದು ದೇವರ ಕೃಪೆ. ಇವತ್ತು ನಾನು ಕುಟುಂಬ ಚದರಿ ಹೋಗದೆ ಕ್ರಿಸ್ತನಲ್ಲಿ ಕಟ್ಟಲ್ಪಟ್ಟಿದೆ ಅಂದ್ರೆ ಅದು ದೇವರ ಕೃಪೆ. ಇವತ್ತು ನನ್ನ ಕೈಗಳು ದುಡಿತಾ ಇದೆ ಅಂದ್ರೆ ಅದು ದೇವರ ಕೃಪೆ. ಇವತ್ತು ನನ್ನ ಹಾಸಿಗೆ ಹಿಡಿಯದೆ ಎದ್ದು ನಡೀತಾ ಇದ್ದೀನಿ ಅಂದ್ರೆ ಅದು ದೇವರ ಕೃಪೆ. ಇವತ್ತು ನಿಶ್ವಾಸ ಸುಶ್ವಾಸ ನಡೀತಾ ಇದೆ ಅಂದ್ರೆ ಅದು ದೇವರ ಕೃಪೆ. ಕಾರಣ ದೇವರು ನಮ್ಮನ್ನ ಮರೆತು ಹೋಗ್ಲಿಲ್ಲ ರೀ. ನನ್ನ ದೇವರು ನನ್ನನ್ನ ನೆನೆಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ಅನೇಕರು ನಮ್ಮನ್ನ ಮರೆತೋದ್ರು. ಈ ಲೋಕದಲ್ಲಿ ಅನೇಕರು ನಮ್ಮನ್ನ ತೊರೆದೋದ್ರು. ಈ ಲೋಕದಲ್ಲಿ ಅನೇಕರು ನಮ್ಮನ್ನ ಬಿಟ್ಟು ಹೋದ್ರು. ನನ್ನ ದೇವರು ಮರೆತು ಹೋಗುವವನಲ್ಲ, ನನ್ನ ದೇವರು ಬಿಟ್ಟು ಹೋಗುವವನಲ್ಲ. ನನ್ನ ದೇವರು ಮಧ್ಯದ ದಾರಿಯಲ್ಲಿ ನಮ್ಮನ್ನ ಬಿಟ್ಟು ಹೋಗುವ ದೇವರಲ್ಲ. ನಂಬಿಕಸ್ಥನಾದಂತ ದೇವರು ಕಡೆಯವರೆಗೂ ನಿನ್ನನ್ನು ಆತನು ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ನಿನ್ನನ್ನ ಕರೆದಂತ ದೇವರು ನಂಬಿಗಸ್ತನಾಗಿದ್ದಾನೆ. ಹಾಗಾಗಿರೋದ್ರಿಂದಲೇ ವರ್ಷದ ಅಂತ್ಯದ ಈ ಭಾನುವಾರದಲ್ಲಿ ನನ್ನ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರೀತಿಯ ದೇವ ಜನರೇ, ಆತನು ಒಳ್ಳೆಯವನಾಗಿ ಇದುವರೆಗೂ ನಮ್ಮನ್ನ ನಡೆಸಿದ್ದಾನೆ. ಹಲ್ಲೆಲೂಯಾ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರು ಒಳ್ಳೆಯವರಾಗಿ ನಮ್ಮ ಜೀವಿತದಲ್ಲಿ ಬಂದರು. ಅನೇಕರು ಒಳ್ಳೇದನ್ನ ಮಾಡ್ತೀನಿ ಅಂತೇಳಿ ನಮ್ಮ ಜೀವಿತದಲ್ಲಿ ಬಂದರು. ಅನೇಕರು ಒಳ್ಳೆಯವರು ಅಂತೇಳಿ ಸ್ನೇಹ ಬೆಳೆಸಿದ್ರು. ಕಡೆಗೆ ಅವರು ನಮ್ಮ ಜೀವಿತದಲ್ಲಿ ಒಳ್ಳೇದು ಮಾಡಲಿಲ್ಲ. ಅವರು ನಮ್ಮ ಜೀವಿತದಲ್ಲಿ ಕೆಟ್ಟದ್ದನ್ನೇ ಮಾಡೋದ್ರು. ಆದರೆ ನನ್ನ ದೇವರು ಒಳ್ಳೆಯವನು ರೀ. ಆತನು ಒಳ್ಳೆಯದನ್ನೇ ಇದುವರೆಗೂ ನಮ್ಮ ಜೀವಿತದಲ್ಲಿ ಮಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದಂಥ ಪೌಲನು ತಾನು ಪತ್ರಿಕೆಯನ್ನ ಬರೀತಾ, ಥೆಸಲೋನಿಕದವರಿಗೆ ಪತ್ರಿಕೆಯನ್ನ ಬರೀತಾ ಈಗ ಹೇಳ್ತಿದ್ದಾರೆ, ಎಲ್ಲಾದ್ರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೇ, ನಿಮಗೆ ಏನಿದೆಯೋ ಅದರಲ್ಲಿ ಎಲ್ಲದರಲ್ಲಿಯೂ ದೇವರಿಗೆ ಏನ್ ಮಾಡ್ಬೇಕು? ನೀವು ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಫಿಲಿಪ್ಪದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಸ್ತೋತ್ರ ಸ್ತೋತ್ರ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸಿರಿ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಾನು ಇಲ್ಲಿ ನಿಂತು ನಿಮ್ಗೆ ಹೇಳೋದೇನಂದ್ರೆ, ಸರ್ವ ವಿಷಯದಲ್ಲಿ ಪ್ರೈಸ್ ದಿ ಲಾರ್ಡ್ ನೀವು ಕೃತಜ್ಞತೆಯನ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬಾರದು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ನಮಗೆ ಈಗ ಹೇಳುತ್ತೆ, ನೀವು ಚಿಂತೆ ಮಾಡಿ ಮಾಡಿ ಒಂದು ಕೂದಲನ್ನು ಕೂಡ ಬೆಳ್ಳಿಗೆ ಮಾಡಕ್ಕಾಗಲ್ಲ, ಅಥವಾ ಬೆಳ್ಳಿಗಿರುವಂತ ಕೂದಲನ್ನ ಕಪ್ಪಗೆ ಮಾಡಕ್ಕಾಗಲ್ಲ. ಮನುಷ್ಯ, ನೀನು ಎಷ್ಟರವನು? ನೀನು ಬೆಳಗ್ಗೆ ಹರಳಿರುವಂತ ಹೂವಿಗೆ ಸಮಾನ. ಮಧ್ಯಾಹ್ನ ಆದ್ರೆ ನೀನು ಬಾಡಿ ಹೋಗ್ತೀಯ. ನಿನ್ ಜೀವಿತ ಎಷ್ಟು ಕಾಲ? 70. ಬಲ ಹೆಚ್ಚಂದ್ರೆ 80. ಅದು ಬೇಗನೆ ಗತಿಸಿ ಹೋಗುತ್ತೆ. ಬೆಳಗ್ಗೆ ಹೇಗೆ ಹುಲ್ಲು ಹೇಗೆ ಪಳಪಳನೆ ಅಂತ ಒಳೆಯುತ್ತೋ ಹಾಗೆ ಒಳಿತೀಯ. ಮಧ್ಯಾಹ್ನದ ಸೂರ್ಯನ ಶಾಖಕ್ಕೆ ನೀನು ಬಾಡಿ ಹೋಗ್ತೀಯ. ಕೇವಲ ನಾವು ಉಸಿರಾಗಿದ್ದೇವೆ. ಈ ಉಸಿರು ಹೋದ್ರೆ ನಮ್ಮ ಹೆಸರಿಗೂ ಕೂಡ ವ್ಯತ್ಯಾಸ ಬರುತ್ತೆ. ಅದುವರೆಗೂ ಮಿಸ್ಟರ್, ಮಿಸ್ಸಸ್ ಅಂತ ಕರೀತಾ ಇದ್ದವರು ಬಾಡಿ ಬಂತ, ಎಲ್ಲಿಟ್ಟಿದ್ದೀರಾ ಅನ್ನುವಂತ ಹೆಸರುಗಳು ಬದಲಾಗ್ಬಿಡುತ್ತೆ. ನಾನು ಹೇಳಕ್ ಬರೋದು, ಈ ಲೋಕದ ವ್ಯಕ್ತಿಗಳು ನಿನಗೆ ಕೊಡೋ ಬೆಲೆ ಅಷ್ಟನೇ. ಆದರೆ ನನ್ನ ದೇವರು ನಿನ್ನನ್ನ ಕುರಿತಾಗಿ ಹೇಳೋದು, ನೀನು ನನಗೆ ಅಮೂಲ್ಯನಾಗಿದೀಯಾ, ನಾನು ನಿನ್ನನ್ನ ಮರೆಯೋದಿಲ್ಲ, ನಾನು ನಿನ್ನನ್ನ ನನ್ನ ಅಂಗೈಯಲ್ಲಿ ಚಿತ್ತಿಸಿಕೊಂಡಿದ್ದೇನೆ, ನಾನು ನಿನ್ನನ್ನ ಕಾಯ್ತಾ ಇದ್ದೇನೆ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ನಾನು ನಿನ್ನನ್ನ ಕರದಲ್ಲಿ ಎತ್ತಿ ನಡೆಸ್ತೇನೆ ಅಂತ ಒಳ್ಳೆ ದೇವರಿಗೆ ಕೈಗಳೆತ್ತಿ ದೇವರಿಗೆ ಮಹಿಮೆ ಕೊಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ಅದು ಮಕ್ಕಳ ವಿಷಯ ಆಗಿರ್ಬೋದು, ಅದು ಹೆಂಡತಿ ವಿಷಯ ಆಗಿರ್ಬೋದು, ಅದು ಗಂಡನ ವಿಷಯ ಆಗಿರ್ಬೋದು, ಅದು ಕೆಲಸದ ವಿಷಯ ಆಗಿರ್ಬೋದು, ಅದು ಮುಂದಿನ ಭವಿಷ್ಯದ ವಿಷಯವಾಗಿರ್ಬೋದು, ಅಥವಾ ನಿನ್ನ ಜೀವಿತದಲ್ಲಿ ನೀನು ಹೋಗ್ತಾ ಇರುವಂತ ಇಕ್ಕಟ್ಟಿನ ವಿಷಯ ಆಗಿರ್ಬೋದು. ಬ್ರದರ್, ಸಿಸ್ಟರ್, ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡಕ್ ಹೋಗಬೇಡ್ರಿ. ದೇವರ ವಾಕ್ಯ ಹೇಳುತ್ತೆ, ಕರ್ತನ ಮುಂದೆ ನೀನೇನ್ ಮಾಡಬೇಕು? ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆಯನ್ನ ಸಲ್ಲಿಸು. ಇವತ್ತು ನೀನೇನಾಗಿದೆಯೋ ಅದರಲ್ಲಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ, ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸಿರಿ. ಹಾಗಾದರೆ ನಿಮಗೇನ್ ಬೇಕೋ ಅದನ್ನ ಯಾರ ಹತ್ರ ಹೇಳಬೇಕಂತೆ? ದೇವ್ರ ಹತ್ರ ಹೇಳಬೇಕು. ಅಕ್ಕಪಕ್ಕದವ್ರ ಕೈ ಕೊಟ್ಟು ಹೇಳ್ರಿ, ನಿಮ್ ಬೇಕಾದದ್ದನ್ನ ದೇವ್ರ ಹತ್ರ ಕೇಳ್ರಿ ಅಂತ. ಹುಡುಕಿರಿ, ನಿಮಗೆ ತಟ್ಟಿರಿ, ನಿಮಗೆ. ಹಾಗಾದ್ರೆ ಹುಡುಕುವವನಿಗೆ ಸಿಗುತ್ತೆ, ತಟ್ಟುವವನಿಗೆ, ಕೇಳುವವನಿಗೆ ದೊರೆಯುತ್ತೆ. ಹಲ್ಲೆಲೂಯಾ. ಬೇಡಿಕೊಳ್ಳುವವನಿಗೆ ಅದು ದೊರೆಯುತ್ತೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವ ಜನರೇ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಎಲ್ಲಾ ಚಿಂತೆಯ ಭಾರಗಳನ್ನ ಕರ್ತನ ಮೇಲೆ ಹಾಕಿ ನೀವು ಹೇಗಿರ್ಬೇಕಂತೆ ಹೇಳ್ರಿ. ಬಾಯಿ ತೆರೆದು ನಾನು ನಿಶ್ಚಿಂತೆಯಿಂದ ಇರ್ತೇನೆ, ನಿಶ್ಚಿಂತೆಯಿಂದ ಇರ್ತೇನೆ. ಅಯ್ಯೋ, ಇಲ್ಲಿ ಕುತ್ಕೊಂಡು ಪಾಸ್ಟ್ರೇ ನಿಶ್ಚಿಂತೆ ಅಂತ ಹೇಳ್ತೀರಾ? 1ನೇ ತಾರೀಕು ಬರ್ತಾ ಇದೆ, ಮನೆ ಬಾಡಿಗೆ ಕಟ್ಟಬೇಕು. 1ನೇ ತಾರೀಕು ಬರ್ತಾ ಇದೆ, ಗಾಡಿ EMI ಕಟ್ಟಬೇಕು. 1ನೇ ತಾರೀಕು ಬರ್ತಾ ಇದೆ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು. 1ನೇ ತಾರೀಕು ಬರ್ತಾ ಇದೆ, ಅಯ್ಯೋ ನನ್ನ ಪೇಮೆಂಟ್ ಲೇಟ್ ಆಗಿ ಬಂದ್ಬಿಟ್ರೆ ಏನ್ ಮಾಡೋದು? EMIಗಳು ಕಟ್ಟಬೇಕು, ಕ್ರೆಡಿಟ್ ಬಿಲ್ಗಳು ಕಟ್ಟಬೇಕು. ಬ್ರದರ್, ಇದೆಲ್ಲ ಈ ಲೋಕದ ಜಂಜಾಟ.
ಈ ಲೋಕದಲ್ಲಿರುವ ಕಷ್ಟ ಇವುಗಳನ್ನ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳು, ನಾನು ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ವರ್ಷವೆಲ್ಲ ನನ್ನನ್ನು ಕಾದಿದ್ದಕ್ಕೆ ಥ್ಯಾಂಕ್ ಯು ಲಾರ್ಡ್. ಕಣ್ಣು ಗುಡ್ಡೆಯಂತೆ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಲಾರ್ಡ್. ಯಾವ ರೋಗ ರುಜಿನವು ನನ್ನನ್ನು ಮುಟ್ಟದಂತೆ ನಡೆಸಿದ್ದಕ್ಕಾಗಿ ಥ್ಯಾಂಕ್ ಯು ಲಾರ್ಡ್. ಮತ್ತೊಬ್ಬನ ಮುಂದೆ ಕೈ ಚಾಚೋದಕ್ಕೆ ಅನುಮತಿ ಮಾಡದೆ ಕೊಡುವನಾಗೆ ನೀನು ಮಾಡಿದ್ದಕ್ಕೆ ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಡೆಯುವ ನಾನು ಬೀಳೋದಕ್ಕೆ ಅನುಮತಿ ಮಾಡದೆ ನನ್ನನ್ನು ನಡೆಸಿದಾತನೇ ಥ್ಯಾಂಕ್ ಯು ಜೀಸಸ್. ಇವತ್ತಿದ್ರ ಮಧ್ಯದಲ್ಲಿ ಕೃತಜ್ಞತೆ ಹೇಳೋರು ಇದ್ದೀರಾ? ಇವತ್ತಿದ್ರ ಮಧ್ಯದಲ್ಲಿ ಕೃತಜ್ಞತೆ ಹೇಳೋರು ಇದ್ದೀರಾ? ಪ್ರೀತಿಯ ದೇವ ಜನರೇ, ನಿನ್ನ ಜೀವಿತ ಅದು ಕಷ್ಟವೇ ಆಗಿರ್ಬೋದು, ನಿನ್ನ ಜೀವಿತ ಅದು ಪ್ರತಿಕೂಲವಾಗಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಿನ್ನನ್ನು ಬೀಳೋದಕ್ಕೆ ಅನುಮತಿ ಮಾಡಲಿಲ್ಲ. ಹಲ್ಲೆಲೂಯ. ಆ ಇಕ್ಕಟ್ಟಿನ ಮಧ್ಯದಲ್ಲಿ ಸೋತೋಗೋದಕ್ಕೆ ದೇವರು ಅನುಮತಿ ಮಾಡಲಿಲ್ಲ. ಸೋತವನಾದಂತ ನಿನ್ನನ್ನ ನನ್ನ ದೇವರು ಹೇಳೋದು, ನಾನು ಜಯಶಾಲಿಯಾಗಿ ಮಾಡ್ತೇನೆ. ಇವತ್ತೊಂದು ಕಾರ್ಯವನ್ನ ನೀನ್ ಮಾಡು. ಈ ವರ್ಷದಲ್ಲಿ ಇಂಥ ವಿಷಯದಲ್ಲಿ ನಾನು ಸೋತೋದೆ, ಈಗ ನಾನು ನೆಕ್ಸ್ಟ್ 26ಕ್ಕೆ ನಾನು ಕಾಲಿಡಕ್ ಹೋಗ್ತಾ ಇದ್ದೇನೆ. ನಾನು ಅದರಲ್ಲಿ ಸೋಲೋದಿಲ್ಲ, ನಾನು ಜಯಶೀಲನಾಗಿರ್ತೇನೆ. ನನ್ನ ದೇವರು ನಿನ್ ಜೊತೆಯಲ್ಲಿದ್ದು ಜಯವನ್ನ ಕೊಟ್ಟು ನಡೆಸುವವನಾಗಿರ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 20ನೇ ವಾಕ್ಯ ಹೀಗೆ ಹೇಳುತ್ತೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯ ಪಡುವವನಾಗಿದ್ದು. 21ನೇ ವಾಕ್ಯ, ಒಬ್ಬರಿಗೊಬ್ರು ವಿನಯ ಉಳ್ಳವರಾಗಿ ನಡೆದುಕೊಳ್ಳ್ರಿ. ಹಲ್ಲೆಲೂಯ. ಪ್ರಿಯರೇ, ಗಮನಿಸ್ರಿ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಏನ್ ಮಾಡಬೇಕು? ಸ್ತೋತ್ರ ಮಾಡಬೇಕು. ಹಲ್ಲೆಲೂಯ. ಏನಾಗುತ್ತೋ ಆಗಲಿ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಯೂಸೇಫನನ್ನ ತೆಗೆದುಕೊಂಡು ಹೋಗಿ ಪಾಳ ಬಾವಿಗೆ ಹಾಕಿದ್ರು. ಪಾಳ ಬಾವಿಯಲ್ಲೂ ದೇವರಿಗೆ ಅವನು ಸ್ತೋತ್ರ ಮಾಡದ. ಪಾಳ ಬಾವಿಯಲ್ಲಿ ಬಿದ್ದಂತೆ ಇವನನ್ನ ಮಾರು ಬಿಟ್ಟಾಗಲೂ ಅವನು ಸ್ತೋತ್ರ ಮಾಡದ. ಮಾರಿದವನು ಪೋಟಿಫರನ ಮನೆಗೆ ಹೋಗಿ ಅಲ್ಲಿ ಶೋಧನೆಗೊಳಗಾದ, ಅಲ್ಲೂ ಇವನು ಸ್ತೋತ್ರ ಮಾಡದ. ಅಲ್ಲಿಂದ ಪೋಟಿಫರನ ಮನೆಯಿಂದ ಸೆರೆಮನೆಗೆ ಹೋದ, ಸೆರೆಮನೆಯಲ್ಲಿ ಇವನು ಸ್ತೋತ್ರ ಮಾಡದ. ನನ್ನ ದೇವರು ಇಷ್ಟೂ ದೊಡ್ಡ ಮಾರ್ಗವನ್ನ ಮಾಡಿ ಇಷ್ಟೂ ಪ್ರತಿಕೂಲದಲ್ಲಿ ಹೋಗುವಾಗ ಅವನು ಹೇಳಬಹುದಾಯಿತು, ದೇವ ನಿನ್ ದರ್ಶನ ನಾನು ಕಂಡೆ, ನೀನ್ ಹೇಳಿದ್ದನ್ನ ನಾನು ಹೇಳಿದೆ, ನೀನ್ ತೋರಿಸಿದ್ದನ್ನ ನಾನು ಮಾತಾಡದೆ, ಇದು ನನ್ನ ಜೀವಿತದಲ್ಲಿ ತಪ್ಪ ಅಂತೇಳಿ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಏನ ಬಂತು ಅದಕ್ಕೆ ಅವನು ಸ್ತೋತ್ರ ಮಾಡ್ದ. ಇದರ ಮಧ್ಯದಲ್ಲಿ ಯಾರಾದ್ರೂ ಇದೀರಾ? ಏನ್ ಬಂತು ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ, ಏನಾಯ್ತು ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ, ಏನ್ ನಡೀತೋ ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ನನಗೊಂದು ನಂಬಿಕೆ ಇದೆ, ನನಗೊಂದು ಭರವಸೆ ಇದೆ, ನನ್ನ ದೇವರು ನನ್ನನ್ನು ಕೈ ಬಿಡಲಾರ. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಒಂದು ಕಾಲಕ್ಕೂ ಇವನು ನಿರೀಕ್ಷೆ ಕೆಡಿಸ್ಕೊಳ್ಳಿಲ್ಲ, ಒಂದು ಕಾಲಕ್ಕೂ ಇವನು ಬಿದ್ದು ಹೋಗ್ಲಿಲ್ಲ. ಅವನ ಕಷ್ಟದ ಮಧ್ಯದಲ್ಲಿ, ಪ್ರತಿಕೂಲದ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ಇವನು ದೇವರಿಗೆ ಸ್ತೋತ್ರನೇ ಮಾಡ್ತಿದ್ದ. ಹಾಗೆ ಸ್ತೋತ್ರ ಮಾಡ್ತಿದ್ದಂತ ಇವನನ್ನ ನನ್ನ ದೇವರು ನಾನು ಯೋಚನೆ ಮಾಡಿದೆ, ಈ ಹಳ್ಳದಲ್ಲಿ ಹಾಕದ್ರಲ್ಲ, ಅವಾಗೇ ದೇವರು ಇವನನ್ನು ಮುಟ್ಟಿದ್ರೆ ಅವ್ರ ತಮ್ಮಂದಿರ ಮಧ್ಯದಲ್ಲೇ ಇರ್ತಾ ಇದ್ದ. ಹೌದಲ್ವಾ? ಪೋಟಿಫರನ ಮನೆಯಲ್ಲಿ ಒಂದು ಅದ್ಭುತ ಮಾಡಿದ್ರೆ ಇವನು ಅಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದ್ದ. ನನ್ನ ದೇವರು ಇವನನ್ನ ಇಡೀ ದೇಶಕ್ಕೆ ತೋರಿಸಬೇಕಾಗಿತ್ತು, ಇವನ ದೇವರು ಯಾರು ಅಂತ. ಓ ಹಲ್ಲೆಲೂಯಾ. ಅದಕ್ಕೆ ಸೆರೆಮನೆಯಲ್ಲಿ ಇವನಿಗಾಗಿ ದೇವರು ಅದ್ಭುತ ಮಾಡಿದ್ರು. ಸೆರೆಮನೆಯಿಂದ ಒಂದೇ ರಾತ್ರಿಯಲ್ಲಿ ಇವನು ಅರಮನೆಗೆ ಬಂದ. ದೇವರು ಅವನನ್ನ ದೇಶದ 2ನೇ ಮಹಾ ಅಧಿಕಾರಿಯಾಗಿ, ಅಂದ್ರೆ ರಾಜನ ನಂತರ ಇವನು ಪ್ರಧಾನ ಮಂತ್ರಿಯಾಗಿ ಇವನು ಆಯ್ಕೆ ಆಗಲ್ಪಟ್ಟ. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಇವತ್ತಿನ ಕಷ್ಟ ನಾಳೆ ದೊಡ್ಡ ಬಿಡುಗಡೆಯಾಗಿದೆ. ಇವತ್ತಿನ ಈ ಪ್ರತಿಕೂಲ ನಿನ್ನ ಜೀವಿತದಲ್ಲಿ ದೊಡ್ಡ ಬೆಳಕನ್ನು ತರುವಂತದ್ದಾಗಿದೆ. ಇವತ್ತಿನ ಈ ಇಕ್ಕಟ್ಟು ದೊಡ್ಡ ವಿಶಾಲತೆಯನ್ನು ಕೊಡುವುದಾಗಿದೆ. ಇಕ್ಕಟ್ಟು ಬಂದಾಗ ಕುಗ್ಗೋಗಬೇಡ, ಪ್ರತಿಕೂಲ ಬಂದಾಗ ಮಲ್ಕೊಂಬೇಡ, ಅಯ್ಯೋ ನನ್ನ ಜೀವಿತ ಹಿಂಗಾಗೋಯ್ತಂತ ಗುಣಗುಟ್ಟಕ್ಕೆ ಹೋಗಬೇಡ. ಪ್ರೀತಿಯ ದೇವ ಜನರೇ, ಮನುಷ್ಯರಿಗೆ ಅಸಾಧ್ಯವಾದುದು ಉಂಟು, ಆದರೆ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಶೂನ್ಯದಲ್ಲಿ ಸಕಲವನ್ನು ಉಂಟು ಮಾಡಿದಾತನು.
ಇವತ್ತು ಈ ಭೂಮಿ ದೇವರು ನಾಸ್ತಿಕದಲ್ಲಿಟ್ಟಿದ್ದಾರೆ. ಹಲ್ಲೆಲೂಯ. ಈ ಭೂಮಿಗೆ ಯಾವುದೇ ರೀತಿಯಾದಂತ ಅಡಿಪಾಯ ಇಲ್ಲ. ಇದು 45 ಡಿಗ್ರಿ ಇದು ಏನಾಗಿದೆ, ವಾಲಿದೆ. ಇದನ್ನ ಯಾವುದೋ ಆಧಾರ ಸ್ತಂಭ ಮಾಡಿ ಕೆಳಗಡೆ ಇಟ್ಟಿಲ್ಲ. ಹಲ್ಲೆಲೂಯ. ಹಾಗಾದ್ರೆ ದೇವರು ಇಷ್ಟು ಗಗನ ಮಂಡನವನ್ನುಂಟು ಮಾಡಿ, ಇಷ್ಟು ಗ್ರಹಗಳನ್ನುಂಟು ಮಾಡಿ, ಇಷ್ಟು ನಕ್ಷತ್ರಗಳನ್ನುಂಟು ಮಾಡಿ, ಇಷ್ಟೆಲ್ಲ ಮಾಡಿದ ಆತನು ನಿನ್ ಜೀವಿತ ಏನು ಅನ್ನೋದು ಆತನಿಗೆ ಗೊತ್ತಿಲ್ವಾ? ಗೊತ್ತು ರೀ. ಆದರೆ ನೀನು ಹೇಗೆ ನಂಬಿಗಸ್ತನಾಗಿದೀಯ ಅನ್ನೋದು ಇಂಪಾರ್ಟೆಂಟ್. ಹಲ್ಲೆಲೂಯ. ಕೆಲವರು ನೋಡ್ರಿ, ಕೊಟ್ಟಾಗ ದೇವರಿಗೆ ಸ್ತೋತ್ರ ಹೇಳ್ತಾರೆ, ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಸ್ತೋತ್ರ ನಿಲ್ಲಿಸ್ಬಿಡ್ತಾರೆ. ಆ ಗುಂಪಿನಲ್ಲಿ ಆಗಿರಬಾರದು ನಾವು. ದಾವಿದನ ಹಾಗೆ ಕೊಟ್ಟಾಗಲೂ ಕೊಟ್ಟದೆ ಇರುವಾಗಲೂ ಯಾವಾಗಲೂ ದೇವರನ್ನ ಸ್ತುತಿಸುವವರಾಗಿರಬೇಕು. ಇವತ್ತು ನಾವುಗಳು ಕೃತಜ್ಞತಾ ಸ್ತುತಿಯನ್ನ ಇದರ ಮಧ್ಯದಲ್ಲಿ ದೇವರಿಗೆ ನಾವು ಅರ್ಪಿಸುವವರಾಗಿರೋಣ. ಹಲ್ಲೆಲೂಯ. ಗಟ್ಟಿಯಾಗಿ ಹೇಳ್ರಿ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇ. ಪ್ರಿಯರೇ, ಗಮನಿಸಿರಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಕೀರ್ತನೆಗಳು 30:10 ಯೆಹೋವನೇ ನನ್ನ ಪ್ರಾರ್ಥನೆಯನ್ನ ಕೇಳಿ ಕರುಣಿಸು. ಹಲ್ಲೆಲೂಯ. ನನ್ನ ಪ್ರಾರ್ಥನೆಯನ್ನ ಕೇಳಿ ಕರುಣಿಸು. ನಂತರವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಹಲ್ಲೆಲೂಯ. ಪ್ರಿಯರೇ, ಗಮನಿಸಿರಿ. ನಾನು ಒಂದು ವಿಷಯ ಹೇಳ್ತೀನಿ. ಈ ಲೋಕದಲ್ಲಿ ನೀವು ಯಾರನ್ನಾದ್ರೂ ಸಹಾಯಕ್ಕೆ ಕರೀರಿ, ಸಹಾಯಕ್ಕೆ ಬರುವವನು ಕ್ಯಾಲ್ಕುಲೇಷನ್ ಮಾಡ್ತಾನೆ. ನಾನು ಇವ್ರ ಸಹಾಯಕ್ಕೆ ಹೋದ್ರೆ ನನಗೇನಾಗುತ್ತೆ, ಇವತ್ತು ನಾನು ಇವ್ರಿಗೆ ಸಹಾಯಕ್ಕೆ ಹೋದ್ರೆ ನಾಳೆ ನನಗ್ ಕಷ್ಟ ಬಂದ್ರೆ ಇವ್ರು ನನಗೆ ಸಹಾಯ ಮಾಡ್ತಾರೆ. ಮತ್ತೆ ನಾನು ಇವತ್ತು ಇಷ್ಟು ಇನ್ವೆಸ್ಟ್ಮೆಂಟ್ ಇವ್ರ ಮೇಲೆ ಮಾಡಿದ್ರೆ ನನಗೆ ಇದರಿಂದ ಏನ್ ಲಾಭ ಸಿಗುತ್ತೆ, ಅನೇಕ ರೀತಿಯಾದಂತ ಬ್ಯಾಕ್ ಗ್ರೌಂಡ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆದ್ರೆ ನೀನು ಸಹಾಯಕ್ಕೆ ಕರಿಬೇಕಾಗಿರೋದು ಈ ಲೋಕದವ್ರನ್ನೆಲ್ಲ, ನೀನು ಸಹಾಯಕ್ಕೆ ಕರಿಬೇಕಾಗಿರೋದು ಯೆಹೋವನಾದಂತ ದೇವರನ್ನ. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆ 30:10 ಅವನು ಹೇಳ್ತಾನೆ, ದಾವಿದನು, ಯೆಹೋವನೇ ನನ್ನ ಪ್ರಾರ್ಥನೆಯನ್ನ ಕೇಳಿ ಕರುಣಿಸು. ಹಲ್ಲೆಲೂಯ. ಎರಡನೇದಾಗಿ, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದನು. ಅಲ್ಲಿ 11ನೇ ವಾಕ್ಯದಲ್ಲಿ ನೋಡ್ತೀವಿ, ಆಗ ನೀನು ನನ್ನ ಗೋಳಾಟವನ್ನ ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಇವತ್ತು ಇದರ ಮಧ್ಯದಲ್ಲಿರುವಂತ ಕೆಲ ಕುಟುಂಬಗಳಿಗಾಗಿ ನಾನು ಕೂಗಿ ಹೇಳ್ತಾ ಇದ್ದೇನೆ, ನೀನು ಸಹಾಯಕ್ಕಾಗಿ ಕರೆಯುವಂತ ನನ್ನ ದೇವರು ನಿನಗಾಗಿ ಆತನು ಎದ್ದು ಹೊರಟಿದ್ದಾನೆ. ಆತನು ಎದ್ದು ಹೊರಟಿದರೆ ವೈರಿಗಳು ಚೆದರಿ ಹೋಗುವಂತದ್ದಾಗಿದೆ. ಆತನು ನಿನ್ನ ಸಹಾಯಕ್ಕೆ ಬಂದ್ರೆ ಇನ್ನ ನಿನ್ನ ಜೀವಿತದಲ್ಲಿ ಗೋಳಾಟ ಅನ್ನೋದು ಇರೋದಿಲ್ಲ. ಆತ ನಿನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ, ಸಂತೋಷದಿಂದ ಕುಣಿದಾಡುವಂತೆ ನಿನ್ನನ್ನು ಆತನು ಮಾಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಬ್ಲಾಕ್ ಆಗಿರುವಂತ ಫೈನಾನ್ಸಿನ ವಿಷಯದಲ್ಲಿ ಒಂದು ದೊಡ್ಡ ಅದ್ಭುತ ಈ ಸಮಯದಲ್ಲಿ ನಡೆಯಲಿ. ಯೇಸುವಿನ ನಾಮದಲ್ಲಿ ನಷ್ಟವಾಗಿರುವ ಸಮಾಧಾನ ಇದರ ಮಧ್ಯದಲ್ಲಿ ಕೆಲ ಕುಟುಂಬಗಳಲ್ಲಿ ವ್ಯಾಪರಿಸಲಿ. ಯೇಸುವಿನ ನಾಮದಲ್ಲಿ ನಷ್ಟವಾಗಿರುವ ಕೆಲ ಬಿಸ್ನೆಸ್ಗಳು ಇದರ ಮಧ್ಯದಲ್ಲಿ ನಮ್ಮ ದೇವರು ಲಾಭಕರವಾಗಿ ಮಾರ್ಪಡಿಸರೆ. ಯೇಸುವಿನ ನಾಮದಲ್ಲಿ ಬರಿಗೈಯಾಗಿ ಬಂದಿರುವಂತ ವ್ಯಕ್ತಿಗಳ ಜೀವಿತದಲ್ಲಿ ನಮ್ಮ ದೇವರ ತುಂಬಿಸುವಿಕೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಅನಾರೋಗ್ಯಗಳು ಈ ಸಮಯದಲ್ಲಿ ಸೌಖ್ಯವಾಗಲಿ. ಯೇಸುವಿನ ನಾಮದಲ್ಲಿ ಇಕ್ಕಟ್ಟಿನಲ್ಲಿರುವಂತಹ ವಿಷಯಗಳಿಗೆ ಒಂದು ವಿಶಾಲತೆ ಉಂಟಾಗಲಿ. ನನ್ನ ದೇವರು ನಿನ್ನ ಜೀವಿತದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಸಂತೋಷದಿಂದ ಕುಣಿದಾಡುವಂತೆ ಮಾಡ್ತಾನೆ. ಅಕ್ಕಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ದೇವರು ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಮಾಡೋದು? ನನ್ನ ಸಹಾಯಕ್ಕೆ ಬಾ ಅಂತೇಳಿ ನಾವು ಕರೀದಾಗ ನಾವೇನ್ ಮಾಡ್ತೀವಿ, ಹಣ ಇರೋರ್ನ ನಮ್ಮ ಸಹಾಯಕ್ಕೆ ಕರಿತೀವಿ. ನಾವೇನ್ ಮಾಡ್ತೀವಿ, ಅಧಿಕಾರ ಇರೋರ್ನ ಸಹಾಯಕ್ಕೆ ಕರಿತೀವಿ. ನಾವೇನ್ ಮಾಡ್ತೀವಿ, ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಡಾಕ್ಟರ್ಗಳ ಸಹಾಯ ಕೇಳ್ತೀವಿ. ಅವರು ಎಲ್ಲರೂ ಹೇಳೋ ಮಾತು ಏನಂದ್ರೆ, ನಮ್ಮ ಪ್ರಯತ್ನ ನಾವು ಮಾಡಿದ್ವಿ, ಇನ್ನ ದೇವರೇ ನಿನ್ನ ವಿಷಯದಲ್ಲಿ ಬಿಡುಗಡೆ ಕೊಡಬೇಕು. ಪ್ರಿಯರೇ, ಈ ಲೋಕದ ಸಹಾಯ, ಅದಕ್ಕೆ ಒಂದು ನಾಣ್ಣುಡಿ ಹೀಗಿದೆ, ಮನುಷ್ಯನು ಮಾಡೋದು ಮನೆ ತನಕ, ದೇವರು ಮಾಡೋದು ಕೊನೆ ತನಕ. ಹಂಗಾದ್ರೆ ಮನುಷ್ಯನ್ ಏನಾದ್ರೂ ಮಾಡಿದ್ರೆ ಸ್ವಲ್ಪನೇ,
ಅವನಿಗಿರೋ ಇತಿಮಿತಿ ಸ್ವಲ್ಪದ್ದೇ, ಆದ್ರೆ ದೇವ್ರ ಸಹಾಯ ಮಾಡಿದ್ರೆ ಅದು ಕೊನೆಯವರೆಗಿರುತ್ತೆ. ಗಟ್ಟಿಯಾಗಿ ಹೇಳ್ರಿ, ದೇವ್ರ ಸಹಾಯ ಕೊನೆಯವರೆಗಿರುತ್ತೆ. ಹಲ್ಲೆಲೂಯ. ಪ್ರಿಯರೇ, ದೇವರ ವಾಕ್ಯ ನಮಗೆ ಕಳಿಸ್ತಾ ಇದೆ, ನೀನು ನನ್ನ ದೇವರನ್ನ ಸಹಾಯಕ್ಕೆ ಬಾ ಅಂತ ಕರೆದಾಗ ಆತನು ನಿನ್ನ ಗೋಳಾಟವನ್ನ ತಪ್ಪಿಸ್ತಾನೆ. ಎರಡನೇದಾಗಿ ಸಂತೋಷದಿಂದ ಕುಣಿದಾಡುವಂತೆ ಮಾಡ್ತಾನೆ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನ ತೆಗೆದು ಬಿಟ್ಟು ಹೊಸ ವಸ್ತ್ರವನ್ನ ಆತನು ನನಗೆ ಧಾರಣೆ ಮಾಡ್ತಾನೆ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ನೀನು ಕೆಲವೊಂದು ಹಾದು ಹೋಗ್ತಾ ಇರುವಂತ ಪರಿಸ್ಥಿತಿಗಳನ್ನ ನನ್ನ ದೇವರು ತಿರುಗಿಸಿ ಬಿಡುವವನಾಗಿದ್ದಾನೆ. ಇವತ್ತು ನೀನಿರುವಂತ ವಿಷಯದಿಂದ ನನ್ನ ದೇವರು ನಿನ್ನನ್ನು ತೆಗೆದು ಮತ್ತೊಂದು ಕಡೆ ಸ್ಥಾಪಿಸುವವನಾಗಿದ್ದಾನೆ. ಇವತ್ತು ನೀನು ಗೋಳಾಟ ಇರಬಹುದು, ಇವತ್ತು ನಿನಗೆ ಸಂಕಟ ಇರಬಹುದು, ಇವತ್ತು ನೀನು ಗೋಣಿ ತಟ್ಟು ಕಟ್ಟಿಕೊಳ್ಳುವಂತ ಅನುಭವದಲ್ಲಿರ್ಬೋದು. ಆದ್ರೆ ನನ್ನ ದೇವರು ಏನ್ ಮಾಡ್ತಾನೆ ಅಂದ್ರೆ, ಆ ಗೋಣಿ ತಟ್ಟನ್ನು ತೆಗೆದು ಪಕ್ಕಕ್ಕಾಗಿ ಹರ್ಷ ಆನಂದವನ್ನ ತರುವ ವಸ್ತ್ರವನ್ನ ನಿನ್ನ ಜೀವಿತದಲ್ಲಿ ಆತನು ಕೊಡುವವನಾಗಿದ್ದಾನೆ. ಆಗ ನಿಮ್ಮ ಬಾಯಲ್ಲಿ ಹೀಗೆ ಹೇಳಬೇಕು, ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದ್ದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯೋ ಶಾಶ್ವತವಾದದ್ದು. ಕಾರಣ, ಇನ್ನ ನಿನ್ನ ಜೀವಿತ ಗೋಣಿ ತಟ್ಟಿನ ಜೀವಿತ ಅಲ್ಲ, ಹರ್ಷವನ್ನ ತರುವ ವಸ್ತ್ರವನ್ನ ದೇವರು ನಿನಗೆ ಒದಗಿಸುವವನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಗಮನಿಸ್ರಿ, ಮೋಶೆಯನ್ನ ದೇವರು ಇಸ್ರಾಯೇಲರ ಆ ಮಹಾನಾಯಕನಾಗಿ ಅವರು ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇದ್ದುಕೊಂಡು ಸಹಾಯಕ್ಕೆ ಬಾ ಅಂತ ಕರೆದ್ರು. ನಾವು ಈ ರೀತಿಯಾದ ಕಷ್ಟದಲ್ಲಿದ್ದೀವಿ ಸ್ವಾಮಿ, ನಮ್ಮ ಮೊರೆಯನ್ನ ಲಾಲಿಸು ಅಂತ ಹೇಳಿ ದೇವರ ಹತ್ರ ಅವ್ರೇನ್ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಇವತ್ತು ನೀನ್ ಮಾಡಬೇಕಾದಂತ ಕಾರ್ಯ, ನಿನ್ನ ಇಕ್ಕಟ್ಟಿನ ಮಧ್ಯದಲ್ಲಿ ನೀನು ಮೊರೆ ಇಡಬೇಕು. ಅದೇ ದೇವ್ರ ವಾಕ್ಯ ಹೇಳೋದು, ಇಕ್ಕಟ್ಟಿನ ಮಧ್ಯದಲ್ಲಿ ಮೊರೆ ಇಡ್ರಿ, ನಾನು ನಿಮಗೆ ಸದುತ್ತರವನ್ನ ದಯಪಾಲಿಸ್ತೇನೆ. ಇವರ ಇಕ್ಕಟ್ಟಿನ ಮಧ್ಯದಲ್ಲಿ ಏನ್ ಮಾಡಿದ್ರು, ಮೊರೆ ಇಟ್ಟರ ನಿಮಿತ್ತವಾಗಿ ದೇವರು ಮೋಶೆಯನ್ನ ಆಯ್ಕೆ ಮಾಡಿದ್ರು. ಮೋಶೆಯನ್ನ ಆಯ್ಕೆ ಮಾಡಿ ಯಾವ ಮನೆಯಲ್ಲಿ ಇವನು ಆಗೋದಿಲ್ಲ ಅಂತ ಓಡು ಬಂದಿದ್ದನು, ಅದೇ ಮನೆಯಲ್ಲಿ ಮಾತನಾಡೋದಕ್ಕೆ ಇವನನ್ನ ಕಳಿಸಿದ್ರು. ಪ್ರೈಸಲೋ. ನನಗೆ ತೊದಲು ನಾಳೆಗೆ ಉಳ್ಳವನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳುವಾಗ, ಇಲ್ಲ ನಾನ್ ನಿನ್ನೊಟ್ಟಿಗೆ ಇರ್ತೇನೆ ಅಂತ ಹೇಳಿ ಧೈರ್ಯ ಪಡಿಸಿ ಈ ಮೋಶೆಯನ್ನ ದೇವರು ಕಳಿಸಿದ್ರು. ಮೋಶೆ ಹೋಗಿ ಆ ಫರೋಹನನೊಟ್ಟಿಗೆ ಮಾತನಾಡಿ ಅಲ್ಲಿ ಒಂದು ಸುದೀರ್ಘವಾದಂತಹ ಅನೇಕ ಕಾರ್ಯಗಳಾದ ನಂತರ ಫರೋಹನನು ಅನುಮತಿ ಕೊಡ್ತಾನೆ ಇವರನ್ನ ಅಲ್ಲಿಂದ ಬಿಡುಗಡೆ ಮಾಡೋದಕ್ಕೆ ಅನುಮತಿ ಕೊಟ್ಟಂತ ಇವನೇ ಇವರ ವಿರುದ್ಧವಾಗಿ ದಂಡೆತ್ತಿ ಬರ್ತಾನೆ. ದಂಡೆತ್ತಿ ಬರುವಾಗ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನನ ಸೈನ್ಯ. ಅವರ ಜೀವಿತ ಏನಾಗ್ಬಿಡುತ್ತೋ ಅಂತೇಳಿ ಅವರು ದಿಗ್ಭ್ರಮೆಗೊಳಗಾಗಿರುವಾಗ ದೇವರ ವಾಗ್ದಾನ ಏನ್ ಗೊತ್ತಾ, ದಿಗ್ಭ್ರಮೆಗೊಳ್ಳಬೇಡ. ಹಲ್ಲೆಲೂಯ. ಯೋಚನೆ ಮಾಡಿ, ಮುಂದೆ ಓಡೋಗೋಣ ಅಂತ ಹೇಳಿದ್ರೆ ಕೆಂಪು ಸಮುದ್ರ ಇದೆ, ಓಡೋದ್ರೆ ಏನಾಗ್ತೀವಿ, ನೀರಲ್ಲಿ ಮುಳುಗಿ ಸತ್ತೋಗ್ತೀವಿ. ಅಯ್ಯೋ, ಬಂದ ದಾರಿಯಲ್ಲಿ ಹಿಂತಿರುಗಿ ಓಡೋಗೋಣ ಅಂದ್ರೆ ಫರೋಹನನ ಸೈನ್ಯ ಇವರನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಇಲ್ಲ, ಆ ಕಡೆ ಈ ಕಡೆ ಬೇಡ, ಇನ್ನ ಏನಾದ್ರೂ ಮಾಡಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಗುಡ್ಡ ಕಾಡುಗಳಿಗೆ ಓಡೋದ್ರೆ ಮೃಗಗಳು ಬಂದು ಇವ್ರನ್ನ ತಿಂದಾಕ್ಬಿಡುತ್ತೆ. ಈಗಿರೋ ಪರಿಸ್ಥಿತಿಯಲ್ಲಿ ದೇವರು ಅವ್ರಿಗಾಗಿ ಮಹತ್ ಕಾರ್ಯವನ್ನ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ವಾಗ್ದಾನ ಹೇಳುದು, ದಿಗ್ಭ್ರಮೆಗೊಳ್ಳಬೇಡ, ನಿನ್ನ ಇಕ್ಕಟ್ಟಿನಲ್ಲಿ ನಾನು ನಿನಗೆ ಸಹಾಯಕನಾಗಿದ್ದೇನೆ. ಆ ಸಂದರ್ಭದಲ್ಲಿ ಮೋಶೆ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡುವಾಗ ಅವ್ರಿಗಾಗಿ ಆ ಕೆಂಪು ಸಮುದ್ರ ಇಬ್ಬಾಗ ಆಯಿತು. ಇಬ್ಬಾಗ ಆಗಿ ಮುಂದೆ ಬಂದಾಗ ಏನು ವಿಮೋಚನೆ ಕಂಡ 15ನೇ ಅಧ್ಯಾಯದ 1ನೇ ವಾಕ್ಯ, ಅವರು ಒಂದು ಕೃತಜ್ಞತೆಯನ್ನ ಹಾಡ್ತಿದ್ದಾರೆ, ಕೃತಜ್ಞತೆಯ ಮಾತನ್ನ ಆಡ್ತಿದ್ದಾರೆ. ವಿಮೋಚನೆ ಕಂಡ 15ನೇ ಅಧ್ಯಾಯದ 1ನೇ ವಾಕ್ಯ ಓದ್ರಿ. ಆಗ ಮೋಶೆಯು ಇಸ್ರಾಯೇಲರು ಯೆಹೋವನ ಸ್ತೋತ್ರಕ್ಕಾಗಿ ಈ ಕೀರ್ತನೆಯನ್ನ ಹಾಡಿದರು. ಅಲ್ಲಿ ನೋಡ್ರಿ, ಈ ಒಂದು ಕೀರ್ತನೆಯನ್ನು ಅವರು ಹಾಡಿದ್ರು. ಹಲ್ಲೆಲೂಯ. ಹಾಗಾದ್ರೆ ನಿನ್ ಜೀವಿತದಲ್ಲಿ ಒಂದು ಅದ್ಭುತ ಮಾಡುವಾಗ ನೀನ್ ಏನ್ ಮಾಡ್ಬೇಕು, ನಿನ್ ಬಾಯಿಂದ ದೇವರಿಗೆ ಒಂದು ಕೀರ್ತನೆ, ಒಂದು ಕೃತಜ್ಞತೆಯನ್ನ ಹೇಳಬೇಕು. ಹಲ್ಲೆಲೂಯ. ನಾವು ಬ್ಯಾಂಕಲ್ಲಿ ಹೋಗಿ ಒಂದು ಸೈನ್ ಹಾಕೋದಕ್ಕೆ ಪೆನ್ ತಗೊಂಡ್ರೆ ಸಾಕು, ಅವರಿಗೆ ರಿಟರ್ನ್ ಕೊಡುವಾಗ ಏನ್ ಹೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಸಣ್ಣ ಸಹಾಯ ಮಾಡಿದ್ರೆ ಸಾಕು, ಕಾಲು ತುಂಬಾ ನೋವು ಬಂದ್ಬಿಡುತ್ತೆ. ಇಲ್ಲ, ವಯಸ್ಸಾದವರು ನಿಂತಿರ್ತಾರೆ, ಪಕ್ಕದಲ್ಲಿ ಒಬ್ಬನು ಸ್ಥಳಾವಕಾಶ ಮಾಡಿಕೊಟ್ರೆ ಕೂತ್ಕೊಳ್ಳೋದಕ್ಕೆ ಏನ್ ಹೇಳ್ತಾರೆ, ಥ್ಯಾಂಕ್ ಯು ಅಂತ. ಹಂಗಾದರೆ ಸಣ್ಣದಕ್ಕೆ ಥ್ಯಾಂಕ್ ಯು ಹೇಳುವ ನಾವುಗಳು ದೊಡ್ಡ ಕಾರ್ಯ ಮಾಡುವಂತ ದೇವರಿಗೆ ಎಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು.
ಹಾಲೆಲೂಯ. ಎಷ್ಟು ದೊಡ್ಡ ಮಹಿಮೆಯನ್ನ ಸಲ್ಲಿಸಬೇಕು, ಎಷ್ಟು ತುಂಬು ಹೃದಯದ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಪ್ರಿಯರೇ, ಇವರನ್ನ ದೇವರು ಕೆಂಪು ಸಮುದ್ರದಲ್ಲಿ ಮುಳುಗೋದಿಕ್ಕೆ ಅನುಮತಿ ಕೊಡಲಿಲ್ಲ, ಫರೋಹನನ ಸೈನ್ಯಕ್ಕೆ ಸಿಗಿಸ್ಲಿಲ್ಲ, ಮೃಗ ಪ್ರಾಣಿಗಳಿಗೆ ಇವರನ್ನ ತುತ್ತು ಮಾಡಲಿಲ್ಲ. ನನ್ನ ದೇವರು ಅಲ್ಲಿಂದ ಅತಿಶಯವಾಗಿ ಇವರನ್ನ ಬಿಡಿಸಿದರು. ಪ್ರೀತಿಯ ದೇವ ಜನರೇ, 2025ರಲ್ಲಿ ದೇವರು ನಿನ್ನನ್ನ ಅತಿಶಯವಾಗಿ ನಡೆಸಿದರು. ಓ ಹಾಲೆಲೂಯ. ಯಾವುದೇ ಅಪಘಾತ ನಿನ್ನನ್ನು ಮುಟ್ಟಲಿಲ್ಲ, ಯಾವುದೇ ರೋಗ ನಿನ್ನನ್ನು ಮುಟ್ಟಲಿಲ್ಲ, ಯಾವುದೇ ದುಷ್ಟನ ಕಾರ್ಯ ನಿನ್ನ ಜೀವಿತದಲ್ಲಿ ನಡೀಲಿಲ್ಲ. ದೇವರು ನಿನ್ನನ್ನು ಕಾದನು, ದೇವರು ನಿನ್ನನ್ನು ಕಾಪಾಡದನು. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೀವಿ, ಎಲ್ಲದರಲ್ಲೂ ದೇವರಿಗೆ ಕೃತಜ್ಞತೆಯನ್ನ. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಗಮನಿಸಿರಿ, ಹಣ್ಣಳ ಜೀವಿತದಲ್ಲಿ ಮಗುವಿಲ್ಲದೆ ಪೆನ್ನಿನ್ನಳು ಯಾವಾಗಲೂ ಇವಳನ್ನ ಬೈಯುವಾಗ ಬಹಳವಾಗಿ ಕಣ್ಣೀರು ಸುರಿಸ್ತಾ ಇದ್ಲು. ದೇವಾಲಯದಲ್ಲಿ ಅವಳೊಂದು ಯೋಚನೆ, ತನ್ನ ಗಂಡನ ಹೇಳ್ತಾನೆ, ಯಾಕೆ ನೀನು ಇಷ್ಟೊಂದು ನೋವು ಪಡ್ತಾ ಇದೀಯಾ, ಸಂಕಟ ಪಡ್ತಾ ಇದೀಯಾ? 10 ಜನರ ಮಕ್ಕಳ ಸಮಾನನು ನಾನು, ಅಷ್ಟು ದೊಡ್ಡದಾಗಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಎಲ್ಲಾ ಭರವಸೆ ಕೊಡ್ತಾನೆ. ಆದರೆ ಈಕೆಗೆ ಒಂದು ಅರ್ಥ ಆಯ್ತು, ಸಹಾಯ ಮಾಡೋದಕ್ಕೆ ಇವನು ಶಕ್ತನಲ್ಲ, ದೇವರು ನನಗೆ ಮಗನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಈಕೆ ದೇವಾಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ಲು. ಪ್ರಾರ್ಥನೆ ಮಾಡುವಾಗ ಅಲ್ಲಿದ್ದಂತ ಏಲಿ ಯಾಜಕನು ನೋಡಿ ಹೇಳ್ದ, ಏನಮ್ಮ ನೀನು ಕುಡ್ಕೊಂಡ್ಬಂದು ಅಮಲನಲ್ಲಿ ಪ್ರೇಯರ್ ಮಾಡ್ತಿದೀಯಾ ಅಂತ. ಆಕೆ ಅಲ್ಲಿ ನೊಂದ್ಕೊಳಕ್ ಹೋಗ್ಲಿಲ್ಲ, ದೇವರನ್ನ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ರು. ಪ್ರೀತಿಯ ದೇವ ಜನರೇ, ಆಕೆ ಜೀವಿತದಲ್ಲಿ ಏನಾಯ್ತು ಅಂದ್ರೆ ಒಂದು ದೊಡ್ಡ ಅದ್ಭುತವನ್ನ ದೇವರು ಕೊಟ್ರು. ಏನು? ಒಂದು ಸಾಮುವೇಲನನ್ನ ಆಕೆ ಜೀವಿತದಲ್ಲಿ ದೇವರು ಕೊಟ್ರು. ಈ ಸಾಮುವೇಲನು 3 ಮಂಡಲದಲ್ಲಿ ಸೇವೆ ಮಾಡದ. ಪ್ರೈಸಲೋ, ನಾನು ಹೇಳಕ್ ಬರುವಂತ ವಿಷಯ, ನೀನು ಯಾವಾಗ ದೇವರನ್ನ ಸಹಾಯಕ್ಕೆ ಕೇಳಿ ಆತನ ಮುಖವನ್ನೇ ನೋಡ್ತೀಯೋ, ನಿನ್ನ ಮುಖ ಲಜ್ಜೆಗೀಡಾಗಲ್ಲ. ಅಕ್ಕಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವ್ರ ಮುಖ ನೋಡಿದ್ರೆ ನಿಮ್ ಮುಖ ಲಜ್ಜೆಗೆ ಒಳಗಾಗಲ್ಲ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರ ಮುಖವನ್ನ ನೋಡಬೇಕು. ಹಲ್ಲೆಲೂಯ. ಪ್ರೇಯರ್ಗೆ ಬರುವಂತ ನೀವುಗಳು ಇಲ್ಲಿ ಬಂದಾಗ, ಅಯ್ಯೋ ಪಾಸ್ಟರ್ ಮುಖನೋ ಸೇವಕರ ಮುಖನೋ ಅವರು ಇವರು ಅಲ್ಲರಿ, ನಾವೆಲ್ಲ ಮನುಷ್ಯರು. ನೀವು ಇಲ್ಲಿ ಬಂದಾಗ ದೇವರ ಮುಖ ನೋಡಬೇಕು. ನೀವಿಲ್ಲಿ ಬಂದಾಗ ನಿಮ್ಮ ಹೃದಯವನ್ನ ದೇವರ ಆ ಒಂದು ಪ್ರಸನ್ನತೆಗೆ ಒಪ್ಪಿಸಿಕೊಡ್ಬೇಕು. ಇಲ್ಲಿ ಏನ್ ನಡೆಯುತ್ತೆ, ಇಲ್ಲಿ ಗುಪ್ತವಾದ ಕಾರ್ಯಗಳೇನಿದೆ, ಆ ಫ್ಯಾಮಿಲಿ ಕಂಡ್ರೆ ಈ ಫ್ಯಾಮಿಲಿಗಾಗಲ್ಲಂತೆ, ಈ ಬಿಸ್ನೆಸ್ ಮಾಡಕ್ಕಲ್ಲ ನಾವಿಲ್ಲಿ ಬರೋದು. ಇಲ್ಲಿ ನಾವು ಬಂದಿರೋದು ಅಪ್ಪನೊಟ್ಟಿಗೆ ಮಾತಾಡಕ್ಕೆ. ಹಲ್ಲೆಲೂಯ. ನಾನು ನನ್ನ ಕಣ್ಣುಗಳನ್ನ ಪರಲೋಕದ ಕಡೆ ಎತ್ತುತ್ತೇನೆ, ನನ್ನ ಸಹಾಯ ಭೂಮಿ ಆಕಾಶಗಳನ್ನುಂಟು ಮಾಡಿದಂತ ಯೆಹೋವನಿಂದಲೇ. ಹಾಗಾದ್ರೆ ದೇವರು ನನಗೊಂದು ಸಹಾಯ ಮಾಡ್ತಾನೆ. ಇಲ್ಲಿನ ವಿಷಯ ಅಲ್ಲ ನನಗೆ ಬೇಕಾಗಿರೋದು, ನಾನು ದೇವರನ್ನ ಮುಖ ನೋಡ್ತೀನಿ ಅಂತ. ಪ್ರೈಸಲೋ. ದೇವರ ಮುಖ ನೋಡುವವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಅನೇಕರು ಪ್ರಾಬ್ಲಮ್ ಏನಂದ್ರೆ ಮಾಡಿದ್ ಮರ್ತೋಗ್ತೀವಿ, ಮಾಡಬೇಕಾಗಿರೋದನ್ನ ಮುಂದೆ ತರ್ತೀವಿ. ಇದು ದೇವರಿಗೆ ಇಷ್ಟ ಇಲ್ದಿರೋ ಒಂದು ಕಾರ್ಯ. ಮಾಡಿದ್ದನ್ನ ಏನ್ ಮಾಡ್ತೀವಿ? ಮರ್ತೋಗ್ತೀವಿ. ಇನ್ನ ಏನ್ ನಡಿಬೇಕೋ ಅದನ್ನ ಪ್ರಿಯಾರಿಟಿಯಲ್ಲಿ ಇಟ್ಕೊಂಡು ನಿಂತಿರ್ತೀವಿ ಅಲ್ಲ. ಅದಕ್ಕೆ ದಾವಿದನ್ ಹೇಳ್ತಾನೆ, ಗಮನಿಸ್ರಿ, 103ನೇ ಕೀರ್ತನೆ 1ನೇ ವಾಕ್ಯ ಏನ್ ಹೇಳ್ತಾನೆ ನೋಡ್ರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ಅವನ್ ಹೇಳ್ತಿದ್ದಾನೆ ಮನಸ್ಸಿಗೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಿನಗೆ ನೆಕ್ಸ್ಟ್ ಒಂದು ಉಪಕಾರ ದೊರಿಬೇಕಾದ್ರೆ ಫಸ್ಟ್ ನಿನ್ನ ಬಾಯಿಂದ ಕೃತಜ್ಞತೆ ಬರಬೇಕು. ಹಲ್ಲೆಲೂಯ. ಕರ್ತನೇ, ಈ ರೀತಿಯಾದಂತಹ ಇಕ್ಕಟ್ಟಲ್ಲಿ ಹೋದೆ ನೀನು ಕೈ ಬಿಡ್ಲಿಲ್ಲ, ಇವತ್ತು ಈ ಇಕ್ಕಟ್ಟಿನಿಂದ ನಾನು ರಕ್ಷಿಸ್ತೀಯ ಅಂತ ನೀನ್ ನನಗೆ ಗೊತ್ತು. ಅಂದ್ರೆ ಹಿಂದೆ ಓದದ್ದನ್ನ ನೀನು ಮರೆತೋಗಬಾರದು, ಹಿಂದೆ ನಡೆದಿದ್ದನ್ನ ನೀನು ಮರಿಬಾರದು, ಹಿಂದೆ ಆದಂತ ಕಾರ್ಯಕ್ಕೆ ನೀನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಮೇಲೆ ಇಲ್ಲಿ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಎಷ್ಟೊಂದು ಉಪಕಾರ ನಿನ್ ಜೀವಿತದಲ್ಲಿ ಮಾಡಿದ್ದಾನೆ ಯೋಚನೆ ಮಾಡಿ ನೋಡು. ಒಂದನ್ನು ಮರೆಯದೆ ಎಲ್ಲವುಗಳಿಗಾಗಿ ನೀನೇನ್ ಮಾಡಬೇಕು? ಕೃತಜ್ಞತೆಯನ್ನ ಸಲ್ಲಿಸಬೇಕು. ಹಲ್ಲೆಲೂಯ. ಗಮನಿಸಿರಿ, ಈ ಹಣ್ಣಳ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡಿದ್ಲು. ಈಕೆ ಪ್ರೇಯರ್ ಮಾಡುವಾಗ, ಸ್ವಾಮಿ ನೀನೊಂದು ಮಗನನ್ನು ಕೊಟ್ರೆ ಆ ಮಗನ್ ಏನ್ ಮಾಡ್ತೀನಿ? ಅನೇಕರು ಹೊಂದ್ಕೊಳ್ಳೋವರೆಗೂ ಒಂದು ಪ್ರೇಯರು, ಹೊಂದ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಡಿಫ್ರೆಂಟ್ ಪ್ರೇಯರ್ ಬರುತ್ತೆ. ಸ್ವಾಮಿ ನೀನ್ ನನ್ನನ್ನು ಆಶೀರ್ವಾದ ಮಾಡಿದ್ರೆ
ನಾನು ಸಭೆಗೆ ಇಷ್ಟೆಲ್ಲ ಮಾಡ್ತೀನಿ, ಆಶೀರ್ವಾದ ಬಂದ್ಮೇಲೆ ಸ್ವಾಮಿ ಇಷ್ಟು ಮಾಡಕ್ ಕಷ್ಟ ಆಗುತ್ತೆ, ಅದ್ರಲ್ಲಿ ಇಷ್ಟು ಮಾಡ್ತೀನಿ. ಸ್ವಾಮಿ ನನ್ನ ಜೀವನ ಉಳಿಸಿದ್ರೆ ಇನ್ನ ಈ ಬದುಕಿರೋಷ್ಟು ಜೀವ ನಿನ್ ಸೇವೆ ಮಾಡ್ತೀನಿ. ಆಮೇಲೆ ಸೇವೆ ಮಾಡಲ್ಲ, ಹೊಟ್ಟೆ ಪಾಡಗೋಸ್ಕರ ಇರ್ತಾರೆ. ಸ್ವಾಮಿ ಈ ವಿಷಯದಲ್ಲಿ ಒಂದು ಅದ್ಭುತ ಮಾಡಿದ್ರೆ, ಈ ವಿಷಯದಲ್ಲಿ ಒಂದು ಬಿಡುಗಡೆ ಕೊಟ್ರೆ ನಾನು ಇನ್ನ ನನ್ನ ಜೀವಿತದಲ್ಲಿ ನಿನ್ಗೆ ಕೃತಜ್ಞತನಾಗಿರ್ತೇನೆ ಅಂತಾರೆ. ಕೃತಜ್ಞತ ಮನೋಭಾವದಿಂದ ಜೀವಿಸಲ್ಲ. ಹಲ್ಲೆಲೂಯ. ಗಮನಿಸ್ರಿ, ಈ ತಾಯಿ ಅನ್ನಳು ಪ್ರಾರ್ಥನೆ ಮಾಡಿದ್ಲು. ಪ್ರಾರ್ಥನೆ ಮಾಡಿದ್ರ ನಿಮಿತ್ತವಾಗಿ ತಾಯಿ ಜೀವಿತದಲ್ಲಿ ಏನುಂಟಾಯ್ತು? ಮಗು ದೇವರು ಕೊಟ್ರು. ಆ ಮಗು ಹಾಲು ಕುಡಿಯೋದು ಬಿಟ್ಟಿದ್ದ ತಕ್ಷಣ ನೇರವಾಗಿ ಕರ್ಕೊಂಡೋಗಿ, ನನ್ನ ಪಾಯಿಂಟು, ಈ ಪೆನ್ನಿನ ಹತ್ರ ನಿಲ್ಸ್ಬಿಟ್ಟು ಏನೇ ಅಂದೆ ನೀನು? ಬಂಜಿ ಅಂದೆ. ನೋಡು ದೇವ್ರು ಹೆಂಗ್ ಕೊಟ್ಟಿದ್ದಾನೆ. ಏನಂದೆ ನೀನು? ಹಂಗೆ ಆಕೆ ಏನ್ ಮಾಡ್ಲಿಲ್ಲ, ವೈರತ್ವನ ಏನು ಹಿಂತಿರುಗಿಸಿ ತನ್ನ ಹೃದಯದಲ್ಲಿ, ಅಥವಾ ತನ್ನ ದೇವರು ಹಿಂಗ್ ಮಾಡಿದ್ರು ಅಂತೇಳಿ ವೈರತ್ವ ಮಾಡಕ್ ಹೋಗ್ಲಿಲ್ಲ. ಆಕೆ ಏನು ಆ ಒಂದು ಅಂದಿದ ಮಾತುಗಳಿಗೆ ರಿಪ್ಲೈ ಮಾಡಕ್ ಹೋಗ್ಲಿಲ್ಲ. ಕೆಲವರೆಲ್ಲ ಏನ್ ಆಗ್ತಾರೋ ಅದಕ್ಕೊಂದು ರಿಪ್ಲೈ ಕೊಡೋಣ ಅಂತ ಕಾಯ್ತಿರ್ತಾರೆ. ವಿಶ್ವಾಸಿಗಳಿಗೆ ಒಂದು ಗುಡ್ ಹೇಳ್ಕೊಡ್ತೀನಿ, ಗಮನಿಸ್ಕೊಳ್ರಿ. ರಿಪ್ಲೈ ವಿಶ್ವಾಸಿಗಳಾದ ನಾವುಗಳು ಮಾಡ್ಲೇಬಾರದು. ಪಾಸ್ಟ್ರೆ ಹಂಗಂದ್ರೆ ಏನಂದ್ರೆ ಅನ್ಸ್ಕೋ, ಅವ್ರಿಗೆ ರಿಪ್ಲೈ ಮಾಡೋದು ದೇವ್ರು. ಹಲ್ಲೆಲೂಯ. ಬಿದ್ದವನ ಮುಂದೆನೆ ನಾನು ಏನ್ ಮಾಡ್ತೀನಿ? ಎತ್ತದಾಗ ಅವನ ಮನೆ ಮುಂದೆ ಹೋಗಿ ನೋಡ್ದ, ಒಂದ್ ಕಾರ್ ತಗೊಳಕ್ಕಾಗಲ್ಲ, ಒಂದ್ ಬೈಕ್ ನಮ್ಮ ಮನೇಲಿ ನೋಡಿ ಇವತ್ತು 2 ಕಾರ್ ಇದೆ. ಕೆಲವ್ರು ನೋಡ್ಬೇಕು, ಯಾರು ಬೈದಿರ್ತಾರ ಅವ್ರ ಮನೆ ಮುಂದೆನೆ ಜೋರಾಗಿ ಆರ ನೋಡಿಯೋದು. ಏನಕ್ಕೆ? ನೋಡು ಅಂತ. ಇನ್ನು ಕೆಲವರು ನೋಡ್ರಿ ರೆಡಿ ಆಗ್ಬಿಟ್ಟು, ಯಾರು ನೀನ್ ಹಾಳಾಗಿ ಹೋಗ್ತಿ ಅಂದಿರ್ತಾರಲ್ಲ ಅವ್ರ ಮುಂದೆನೆ ಚೆನ್ನಾಗಿ ಶೂಟು ಬುಟ್ಟೆಲ್ಲ ಹಾಕೊಂಡು ಹಿಂಗಿದೆ. ಪ್ರಿಯರೇ, ನೀನಲ್ಲ ರಿಪ್ಲೈ ಮಾಡಬೇಕಾಗಿರೋದು. ಹಲ್ಲೆಲೂಯ. ಈ ಒಳ್ಳೆ ಅನ್ನಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಈಕೆ ಮಗನ್ ತೋರಿಸಿ ಹಿಂತಿರುಗಿ ಬಯ್ಯಕ್ ಹೋಗ್ಲಿಲ್ಲ. ಈಕೆ ತಾನು ದೇವರೊಟ್ಟಿಗೆ ಮಾಡ್ಕೊಂಡ ಪ್ರಾರ್ಥನೆ ನಿಮಿತ್ತ ಇವನನ್ನ ಕರ್ಕೊಂಡ್ಬಂದು ನನ್ನ ಪಾಯಿಂಟ್, ದೇವಾಲಯದಲ್ಲಿ ಬಿಟ್ಟು ಹೋದ್ಮೇಲೆ ಪೆನ್ನಿನಲ್ಲಿ ಏನಂದಿರ್ಬೋದು? ಕೊಟ್ಟಿದ್ದು ಒಂದು ಕುಡಿ, ಅದು ಹೋಗಿ ಎಲ್ಲ ಬಿಟ್ಟು ಬಂದವಳೆ. ನೋಡ್ ನಮ್ಮ ಮನೆ ತುಂಬಾ ಮಕ್ಳು ಹೆಂಗ್ ಓಡಾಡ್ಕೊಂಡವೆ. ಇದ್ರು ಇಲ್ದಿರೋ ತರ ಒಳ್ಳೆ ಒಬ್ಳು ಏನೋ ಬೈತಾರಲ್ಲ, ಒಂಟಿ ಗೂಬೆ ತರ ಇದೆಯಲ್ಲ ಅಂದಿರ್ಬೋದು, ಒಂಟಿ ಕಾಗೆ ತರ ಇದೆಯಲ್ಲ ಅಂದಿರ್ಬೋದು. ಆದ್ರೆ ಆಕೆ ಒಳಗಡೆ ಒಂದು ಕೃತಜ್ಞತೆ, ದೇವರು ಕೊಟ್ಟನು, ದೇವರ ರಾಜ್ಯಕ್ಕಾಗಿ ನಾನು ಕೊಟ್ಟಿದ್ದೇನೆ. ಹಲ್ಲೆಲೂಯ. ಪ್ರಿಯರೇ, ನಿಮಗೆ ಗೊತ್ತಾ, ಮಹಾಯಾಜಕನಾಗಿ ಸೇವೆ ಮಾಡ್ದ, ಪ್ರವಾದಿಯಾಗಿ ಸೇವೆ ಮಾಡ್ದ, ನ್ಯಾಯಾಧಿಪತಿಯಾಗಿ ದೇವರು ಸೇವೆ ಮಾಡೋದಕ್ಕೆ ಅನುಮತಿ ಕೊಟ್ರು. ಇನ್ನ 2ನೇ ಕಾರ್ಯ, ದೇವರು ಈ ಪುತ್ರನನ್ನ ಗಮನಿಸ್ರಿ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಎಷ್ಟೆಲ್ಲಾ ಸಮಸ್ಯೆಗಳಿದ್ರು ಅದ್ರ ಮಧ್ಯದಲ್ಲಿ ಅವನು ಸಮಸ್ಯೆನ ನೋಡ್ಲಿಲ್ಲ. ಹಲ್ಲೆಲೂಯ. ಸಮಸ್ಯೆನ ಫೋಕಸ್ ಮಾಡಕ್ ಹೋಗ್ಲಿಲ್ಲ. ಅವನ ಕರೆನ ಫೋಕಸ್ ಮಾಡ್ದ ಅವನು. ಹಲ್ಲೆಲೂಯ. ಇದು ಏಲಿ ಯಾಜಕನ ಮಕ್ಕಳು ಓಪ್ನಿ ಪಿನಿಯಾಸ್ ಹಿಂಗ್ ಮಾಡ್ತಾರೆ. ನಮ್ಗೆ ಯಾವಾಗ್ಲೂ ನೋಡಿದೀರಾ? ಅವರೇ ಇಷ್ಟೊದಕ್ ಬರ್ತಾರೆ, ನಾನೇ ಯಾಕೆ ಇಷ್ಟೊದಕ್ ಹೋಗ್ಲಿ? ಇದು ನೋಡಿದಿರಾ ಈ ಮಾತು? ಅವರೇ ಹಿಂಗೆ, ನಾನ್ಯಾಕೆ? ಅವರು ಇವ್ರ ಕತೆ ನೋಡಿ ಎಲ್ಲ ನಾವು ಆತ್ಮಿಕತೆಯಲ್ಲಿ ಜೀವಿಸೋದು. ಹಲ್ಲೆಲೂಯ. ಅವರೇ ಹಿಂಗೆ, ನಾವಿಂಗೆ, ಅವರು ಹಿಂಗೆ, ಇವ್ರು ಹಿಂಗೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ನನ್ನ ಕರ್ತನನ್ನ ಮೆಚ್ಚಿಸ್ಬೇಕಾದಿರೋದು. ಹಲ್ಲೆಲೂಯ. ಅದಕ್ಕೆ ಇವನೊಂದು ತೀರ್ಮಾನ ತಗೊಂಡ. ಯಾರನ್ನ ನೋಡಿ ತೀರ್ಮಾನ ತಗೊಂಡ? ನೀವ್ ಹೆಂಗಾದ್ರೂ ಹೋಗಿ, ನಮ್ಮಮ್ಮ ನನಗೇನೋ ಹೇಳಿ ಕಳಿಸಿದ್ದಾಳೆ. ಸಾಮುವೇಲ, ನೀನು ಸ್ವಾಭಾವಿಕವಾಗಿ ಹುಟ್ಟಿದವನಲ್ಲಪ್ಪ. ಈ ತರ ಇಷ್ಟು ಕಷ್ಟಗಳಿರುವಾಗ ನಾನು ದೇವಾಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದೆ. ಅದರ ಪ್ರತಿಫಲವಾಗಿ ದೇವರು ನಿನ್ನನ್ನು ಕೊಟ್ಟಿರೋದು. ಇನ್ನ ನಿನ್ ಜೀವಿತ ನಮಗೋಸ್ಕರ ಅಲ್ಲ, ನಿನ್ ಜೀವಿತ ದೇವರಿಗೋಸ್ಕರ. ಅಲ್ಲಿ ಹೋದಾಗ ಓಪ್ನಿ ಏನ್ ಮಾಡ್ತಾನೆ, ಫಿನಿಯಾಸ್ ಏನ್ ಮಾಡ್ತಾನೆ, ಏಲಿ ಯಾಜಕನ್ ಹೆಂಗಿರ್ತಾನೆ, ಅವ್ರ ಮಕ್ಕಳೇ, ಅದೆಲ್ಲ ನೀನ್ ನೋಡಕ್ ಹೋಗ್ಬೇಡ. ಅಲ್ಲಿ ಹೋಗಿ ನೀನ್ ಏನ್ ಮಾಡು? ದೇವ್ರ ಸೇವೆ ಮಾಡು. ದೇವ್ರ ಸೇವೆ ಮಾಡುವವರನ್ನ ದೇವರು ಒಂದು ಕಾಲಕ್ಕೂ ಕೆಳಗಿನವರಾಗಿ ಮಾಡೋದಿಲ್ಲ. ನನ್ನ ದೇವರು ಹುಡುಕಿ 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 ಅವ್ರ ಮಧ್ಯದಿಂದ ದೇವರು ಎಬ್ಬಿಸ್ತಾನೆ.
ಇನ್ನೊಂದು ವಿಷಯ ಹೇಳ್ತೇನೆ ನೋಡ್ರಿ, ನೀನ್ ಸಮರ್ಪಣೆ ಆದ್ರೆ ದೇವರು ತನ್ನ ರೂಲ್ ಅನ್ನೇ ಬ್ರೇಕ್ ಮಾಡ್ತಾನೆ. ನಿನಗಾಗಿ ತನ್ನ ರೂಲ್ ಅನ್ನೇ ಏನ್ ಮಾಡ್ತಾನೆ, ಆತನು ಬ್ರೇಕ್ ಮಾಡ್ತಾನೆ. ದೇವ್ರ ರೂಲ್ ಏನು? ಆರೋಹಣ ಸಂತತಿ ಏನು? ಯಾಜಕರು. ಯಾಜಕರ ಮಕ್ಕಳು ಏನಾಗಬೇಕು? ಯಾಜಕರಾಗಬೇಕು. ಹಾಗಾದ್ರೆ 7 ಯಾಜಕನ ಮಕ್ಕಳು ನೆಕ್ಸ್ಟ್ ಏನಾಗಬೇಕು? ದೇವರು ಸಾಮುವೇಲನಿಗೋಸ್ಕರ ತನ್ನ ರೂಲ್ ಅನ್ನ ಅವರು ಬ್ರೇಕ್ ಮಾಡಿದ್ರು. ಹಲ್ಲೆಲೂಯ. ಹಾಗಾದ್ರೆ ನಿನಗಾಗಿ ದೇವರು ಕೆಲ ರೂಲ್ಗಳನ್ನ ಬ್ರೇಕ್ ಮಾಡಬೇಕು. ಹಲ್ಲೆಲೂಯ. ನಿನಗಾಗಿ ಕೆಲ ನಿಯಮಗಳನ್ನ ದೇವ್ರು ಏನ್ ಮಾಡಬೇಕು? ತನಗಾಗಿ ಆತನು ತಿದ್ದಿ ಅದನ್ನ ಬ್ರೇಕ್ ಮಾಡಿ ಇವನಿಗಾಗಿ ನಾನು ಏನಾದ್ರೂ ಮಾಡಬೇಕು. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಅವನ ಜೀವಿತದಲ್ಲಿ ಕೃತಜ್ಞತೆ ಉಳ್ಳವನಾಗಿ ಅವನು ಜೀವನ ಮಾಡ್ತಾನೆ. ಹಲ್ಲೆಲೂಯ. ಆಕೆ ಈ ಮಗನನ್ನ ತಗೊಂಡು ಹೋಗಿ ದೇವಾಲಯಕ್ಕೆ ಬಿಡುವಾಗ ಅಲ್ಲಿ ಒಂದು ಉದ್ದನೆಯ ಪ್ರಾರ್ಥನೆ, ಕೃತಜ್ಞತೆ ಪ್ರಾರ್ಥನೆ ಮಾಡ್ತಾಳೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೋನನು ತಾರ್ತೀಸಿಗೆ ಹೋಗು ಅಂದ್ರೆ, ನಿನಿವೆಗೆ ಹೋಗು ಅಂದ್ರೆ ತಾರ್ತೀಸಿಗೆ ಹೋಗ್ತಾನೆ. ಯಾಕೆ? ನಿನಿವೆ ಇವನಿಗೆ ಇಷ್ಟ ಇಲ್ಲ. ಹಲ್ಲೆಲೂಯ. ಕೆಲವೊಂದ್ಸಾರಿ ಇಷ್ಟ ಇಲ್ದರ ಪ್ಲೇಸ್ಗೆ ನಿನ್ನನ್ನು ಕಳಿಸೋದು. ಇಷ್ಟನೋ ಕಷ್ಟನ ಅಲ್ಲಿ ಹೋಗ್ಬೇಕು. ಹಲ್ಲೆಲೂಯ. ಇವನು ಹೋಗು ಅಂತ ಹೇಳಿ ಸ್ಥಳಕ್ಕೆ ಹೋಗದೆ ಇದ್ದಿದ್ರಿಂದ ದೇವ್ರು ಇವನಿಗೆ ಏನ್ ಪನಿಷ್ಮೆಂಟ್ ಕೊಟ್ಟು ಗೊತ್ತಾ? 3 ದಿನ ನೀನ್ ಎಲ್ಲಿರ್ಬೇಕು? ಮೀನಿನ ಹೊಟ್ಟೆ ಒಳಗಡೆ ಇರಬೇಕು. ಆದ್ರೆ ಮೀನಿಗೊಂದು ಆಜ್ಞೆ ಮಾಡಿದ್ರೆ ಇವನನ್ನ ನೀನೇನ್ ಮಾಡಂಗಿಲ್ಲ, ತಿನ್ನಂಗಿಲ್ಲ. ತಿಂದ್ರೆ ಇವನು, ಈ ಗಮನಿಸ್ರಿ, ಈ ಗಂಟ್ಲಲ್ಲೇ ಇಟ್ಕೊಳೋದು ಅಂತಾರೆ, ಬಾಯಲ್ಲೇ ಇಟ್ಕೊಳ್ಳೋದು. ತಿಂದ್ರೆ ಏನಾಗ್ಬಿಡುತ್ತೆ? ಅದು ಹೊಟ್ಟೆಗೆ ಬರುತ್ತೆ. ಹೊಟ್ಟೆಗೆ ಬಂದಿದ ತಕ್ಷಣ ಅಲ್ಲಿ ಆಸಿಡ್ ಅಂತ ಹೇಳ್ತೀವಿ, ಅಷ್ಟು ತಿಳ್ಕೊಳ್ಳಿ ಸಾಕು. ಅದಕ್ಕೆ ಕೆಮಿಕಲ್ ಇದೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಅದು ಒಂದು ಆಸಿಡ್ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿದ ತಕ್ಷಣ ನಾವು ತಿಂದಿರುವ ಊಟ ಎಲ್ಲ ಪಚನ ಕ್ರಿಯೆ ಅಂತಾರೆ. ಪಚನ ಕ್ರಿಯೆ ಅಂದ್ರೆ ಅದು ಹೆಂಗೆ ನೀವು ಗ್ರೈಂಡಿಂಗ್ ಹಾಕಿ ರುಬ್ತಿರೋ ಹಂಗೆ ಅದು ಮುದ್ದೆ ತರ ಆಡ್ಸಕ್ ಸ್ಟಾರ್ಟ್ ಆಗುತ್ತೆ. ಆಗ ನೀವು ತಿಂದಿರೋದೆಲ್ಲನೂ ಕೂಡ ಲಿಕ್ವಿಡ್ ಫಾರ್ಮ್ ಬರುತ್ತೆ. ಲಿಕ್ವಿಡ್ ಫಾರ್ಮ್ ಬಂದಿದ ತಕ್ಷಣ ಏನಾಗ್ಬಿಡುತ್ತೆ? ಅದು ನರಗಳ ಕಿಡ್ನಿಗಳ ಮುಖಾಂತರವಾಗಿ ರಕ್ತಕ್ಕೆ ಸೇರುತ್ತೆ. ಒಳ್ಳೇದನ್ನೆಲ್ಲ ನಮ್ಮ ರಕ್ತದಲ್ಲಿ ಅದು ಚಲನೆ ಆಗುತ್ತೆ, ಕೆಟ್ಟದ್ದು ಯೂರಿನ್ ಆಗಿ ಹೋಗ್ಬಿಡುತ್ತೆ. ಈ ಗಮನಿಸ್ರಿ, ಈ ಮೀನಿನ ಒಳಗಡೆ ಹಂಗೆ ಒಂದು ಪಚನ ಕ್ರಿಯೆ ನಡಿಬೇಕು. ಆದ್ರೆ ದೇವ್ರು ಹೇಳಿದ್ರು, ಇವನಿಗೊಂದು ಪನಿಷ್ಮೆಂಟ್ ಕೊಟ್ಟಿದ್ದೀನಿ, ಇವನನ್ನು ಎಲ್ಲಿ ಇಟ್ಕೊಬೇಕು? ನೀನು ಗಂಟ್ಲಲ್ಲೇ ಇಟ್ಕೊಬೇಕು, ನುಂಗಬಾರ್ದು. ಪಾಪ ಇವನ್ ಪ್ರಾಬ್ಲಮ್ ಇಂದ 3 ದಿನ ಮೀನು ಅದು ಸಂಕಟ ಅನುಭವಿಸ್ತು. ಈ ಗಮನಿಸ್ರಿ, ಒಳ್ಳೆ ಟೇಸ್ಟ್ ಆಗಿರುವ ಒಳ್ಳೆ ಕಬಾಬ್ ಪೀಸ್ ಬಾಯಲ್ಲಿ ಇಟ್ಬಿಟ್ಟು ನೀನ್ ತಿನ್ಬೇಡ ಹಂಗೆ ಇರು ಅಂದ್ರೆ ಅದರದ್ದು ಹೆಂಗಿರುತ್ತೆ ನೋಡ್ರಿ. ಹಲ್ಲೆಲೂಯ. ನುಂಗಕ್ಕೆ ಅದಕ್ಕೆ ನೋಡ್ರಿ, ಮನುಷ್ಯರು ಬೇಕಾದ್ರೆ ದೇವ್ರ ಮಾತನ್ನ ಕೇಳೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಪ್ರಾಣಿ ಪಕ್ಷಿಗಳು ದೇವ್ರ ಮಾತನ್ನ ಚೆನ್ನಾಗಿ ಗಮನಿಸುತ್ತೆ. ಕಾಗೆ ಹೇಳಿದ್ರು, ಹೋಗ ಅವನ್ ದಡ್ಡ ಎದುರ್ಕೊಂಡು ಎಲ್ಲಿ ಬಿದ್ದವನೆ, ಕೆರೆ ತಾಳದಲ್ಲಿ ಬಿದ್ದೋಗವನೆ, ಫಸ್ಟ್ ಅವನಿಗೆ ಸ್ವಲ್ಪ ಹೋಗಿ ಮಾಂಸ ಕೊಡು ಅಂತ. ಮಾಂಸ ಕೊಟ್ಟು ತಿಂದ ಮೇಲೆ ಶಕ್ತಿ ಬಂದ ಮೇಲೆ ಓಡ್ಬೇಕೋ ಬೇಡ, ತಿರ್ಗಾ ಅವನ್ ಏನ್ ಮಾಡ್ದ? ತಿರ್ಗಾ ಕಳಿಸೋದು. ತಿಂದಿದ್ದಾದ್ಮೇಲೆ ಎಬ್ಬರಿಸಿ, ಸ್ವಾಮಿ ನೀನು ಓಡಬೇಕಾಗಿರೋದು ಬಹಳ ದೂರ ಐತೆ, ಯಾಕೋ ಒಂದ್ ಹೆಣ್ಣಿಗೆ ಭಯ ಬಿದ್ದು ಇಲ್ಲಿ ಬಿದ್ದಿದ್ಯಾ ಅಂತ ಎಬ್ಬಿಸಿ ಕಳಿಸ್ತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಹಾಗೆ ಬೀಳಾಮನು ಹೋಗುವಾಗ, ಬೀಳಾಮನು ಏನಕ್ಕೆ ಹೋಗಬೇಡ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತೀನಿ ಅಂತ ಹೋದ. ಅದಕ್ಕೆ ದೇವರು ಬೀಳಾಮನ ಕತ್ತೆಯೊಟ್ಟಿಗೆ ದೇವರು ಮಾತಾಡಿದ್ರು. ಹಲ್ಲೆಲೂಯ. ಕೋಳಿ 3 ಸಾರಿ ಕೂಗೋವರೆಗೂ ನಾನು ಅರಿಯ ನೀನ್ ಹೇಳ್ತೇವೆ, 3 ಸಾರಿ ಕೂಗ್ತು. ಹಾಗಾದ್ರೆ ಪ್ರಾಣಿ ಪಕ್ಷಿಗಳು ಚೆನ್ನಾಗಿ ದೇವ್ರ ಮಾತು ಕೇಳುತ್ತೆ. ಪ್ರಿಯರೇ, ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ, ಈ 3 ದಿನಗಳು ಅದು ಹಾಗೆ ಇಟ್ಕೊಂಡಿದ್ದು, ನಂತರ ದೇವ್ರ ಅಪ್ಪಣೆ ಕೊಟ್ಟಾಗ ಆಚೆ ಹಾಕುತ್ತೆ. ಆಚೆ ಹಾಕಿದಾಗ ಅವನು ಕೃತಜ್ಞತೆ ದೇವ್ರು ಸಲ್ಲಿಸ್ತಾನೆ. ಆಚೆ ಹಾಕುವಾಗ ಅವನು ಯೋನ ಪುಸ್ತಕ 2:9 ನೋಡ್ರಿ. ಬೇಗ ನಾನು ಸಮಯ ಹೋಗ್ತಾ ಇದೆ, ನಾನು ಪ್ರಾರ್ಥನೆ ಮಾಡಿ ನಿಲ್ಲಿಸ್ತೀನಿ. ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು. ಅವನೇನ್ ಹೇಳ್ತಾ ಇದ್ದಾನೆ? ಸ್ತೋತ್ರ ಧ್ವನಿಯಿಂದ. ಇದು ಹೇಳಿದ್ ಯಾವಾಗ ಗೊತ್ತಾ? ಮೀನ್ ಬಾಯಿಂದ ಆಚೆ ಬಂದು ಬಿದ್ದ ಮೇಲೆ. ಹಲ್ಲೆಲೂಯ. ಪೌಲನು 3 ಸಾರಿ ಪ್ರಯಾಣ ಮಾಡುವಾಗ ಅವನ ಹಡಗು ಬ್ರೇಕ್ ಆಗುತ್ತೆ. ನೀರಿಗೆ ಬಿದ್ದು ಇನ್ನು ಸತ್ತೋಗ್ತಾನೆ ಅನ್ಕೊಳ್ತಾರೆ. ದೇವ್ರು ಅವನನ್ನು ಕಾಪಾಡಿದ್ರು. ಒಂದು ಕಡೆ ಬಿಸಿ ಕಾಯಿಸ್ಕೊಳ್ಬೇಕು ಅಂತ ಕೂತಾಗ ಹಾವು ಅವನ ಕೈಗೆ ಬಂದು ಸುತ್ಕೊಳ್ಳುತ್ತೆ. ಎಲ್ರು ಅನ್ಕೊಂಡ್ರು ಇನ್ನಿದು ಕಚ್ಚಿದ್ರೆ ಬದುಕಲ್ಲ ಅಂತ. ದೇವ್ರು ಅಲ್ಲಿಂದನೇ ಅವನನ್ನ ಕಾದು ನಡೆಸಿದ್ರು. ಪ್ರೈಸ್ ದಿ ಲಾರ್ಡ್. ರೋಮ ವ್ಯಕ್ತಿಗಳು
5 ಸಾರಿ ಇವನಿಗೆ ಚಡಿಯೇಟುಗಳನ್ನು ಹೊಡೆದ್ರು, ಆದ್ರೆ ಅಲ್ಲಿಂದ ದೇವರು ಅವನನ್ನ ರಕ್ಷಿಸಿದ್ರು. ಪ್ರಿಯರೇ, ದೇವರು ನಿನ್ನನ್ನ ಕಾಯ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. 10 ಕುಷ್ಠರೋಗಿಗಳು ಯೇಸು ಸ್ವಾಮಿ ಹತ್ರ ಬರ್ತಾರೆ, ಹೋಗುವ ದಾರಿಯಲ್ಲಿ ಸೌಖ್ಯವಾಗ್ತಾರೆ, ಆದ್ರೆ ಹಿಂತಿರುಗಿ ಬಂದು ಕೃತಜ್ಞತೆ ಸಲ್ಲಿಸೋದು ಒಬ್ಬರೇ. ಹಲ್ಲೆಲೂಯ. ಇವತ್ತು ನಾವು ಹಿಂತಿರುಗಿ ದೇವಾಲಯದಲ್ಲಿ ಬಂದು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಏನಕ್ಕೆ? ಈ ವರ್ಷವೆಲ್ಲ ದೇವರು ನಮ್ಮನ್ನ ನಡೆಸಿದ್ದಕ್ಕೆ. ಏನೇ ಪ್ರಾಬ್ಲಮ್ ಇದ್ರು ದೇವ್ರು ನಮ್ಮನ್ನ ಬೀಳೋದಕ್ಕೆ ಅನುಮತಿ ಮಾಡಲಿಲ್ಲ. ಆ ಪ್ರಾಬ್ಲಮ್ಗಳ ಮಧ್ಯದಲ್ಲಿ ಇವತ್ತು ನಿಂತಿದ್ದೀವಿ ಅಂದ್ರೆ ದೇವ್ರ ಕೃಪೆ. ಕುಳಿತಿರೋ ಸ್ಥಳದಿಂದ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಕುಳಿತಿರೋ ಸ್ಥಳದಿಂದ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, ಕೀರ್ತನೆಗಳು 50:23 ಯಾರು ಸ್ತುತಿ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರೇ ನನ್ನನ್ನ ಗೌರವಿಸುವರು. ತಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು. ಹಾಗಾದ್ರೆ ಸ್ತುತಿ ಯಜ್ಞಗಳನ್ನ ಅರ್ಪಿಸುವವರನ್ನ ದೇವರು ಗೌರವಿಸುತ್ತಾನೆ. ಕಣ್ಣುಗಳು ಮುಚ್ಚಿ 1 ನಿಮಿಷ ಕೃತಜ್ಞತೆಯನ್ನ ಸಲ್ಲಿಸ್ರಿ. ಜನವರಿಯಿಂದ ಯೋಚನೆ ಮಾಡ್ರಿ, ಇವತ್ತು ಡಿಸೆಂಬರ್ ವರೆಗೂ ಯೋಚನೆ ಮಾಡ್ರಿ. ಏನ್ ಪ್ರಾಬ್ಲಮ್ ನಿನ್ ಜೀವಿತದಲ್ಲಿ ಬಂತು, ಆ ಎಲ್ಲ ಪ್ರಾಬ್ಲಮ್ಗಳಿಂದ ಹೇಗೆ ದೇವರು ನಿನ್ನನ್ನು ಬಿಡಿಸಿದ್ರು, ಎಲ್ಲೂ ನಿನ್ನನ್ನು ಬೀಳೋದಕ್ಕೆ ಅನುಮತಿ ಕೊಡದೆ ದೇವರು ಹೇಗೆ ನಡೆಸಿದ್ರು ಅಂತ 1 ನಿಮಿಷ ಮೌನವಾಗಿ ನೀನು ಧ್ಯಾನಿಸಿ ನಿಮ್ಮ ಬಾಯಿಂದ ಕೃತಜ್ಞತೆಯನ್ನ ಸಲ್ಲಿಸು. ಎಲ್ಲರೂ ಒಮ್ಮೆ ಯೋಚನೆ ಮಾಡ್ರಿ. ಜನವರಿ ತಿಂಗಳನ್ನ ದೇವರು ಒಳ್ಳೆ ರೀತಿಯಲ್ಲಿ ನಡೆಸಿದ್ರು. ಫೆಬ್ರವರಿ ತಿಂಗಳನ್ನ ದೇವರು ಅತಿಶಯವಾಗಿ ನಡೆಸಿದ್ರು. ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈ ಡಿಸೆಂಬರ್ ತಿಂಗಳವರೆಗೂ ದೇವರು ಹೇಗೆಲ್ಲ ನಮ್ಮನ್ನ ನಡೆಸಿದ್ರು. ಓ ಹಲ್ಲೆಲೂಯ. ಅನೇಕ ಆವರ್ತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ವಿ, ಆದರೆ ದೇವರು ಅಲ್ಲಿಂದ ನಮ್ಮನ್ನ ಸೌಖ್ಯ ಮಾಡಿ ಆಚೆ ತಂದನು. ಅನೇಕ ಅಪಘಾತಗಳು ನಮಗೆ ಸಂಭವಿಸಿತು, ನಮ್ಮ ಜೊತೆಯಲ್ಲಿದ್ದವರಿಗೆ ಮರಣ ಉಂಟಾಯಿತು, ನಮಗೆ ಯಾವ ಮರಣ ಉಂಟಾಗಲಿಲ್ಲ. ಓ ಅನೇಕ ರೋಗಗಳು ಬಂದುವು. ಚೆನ್ನಾಗಿದ್ದವರು, ನನಗಿಂತ ಪ್ರಾಯ ಕಡಿಮೆ ಇರುವವರು ಆ ರೋಗದಿಂದ ಅವರು ಪ್ರಾಣ ಕಳೆದುಕೊಂಡ್ರು, ಆದರೆ ನಮ್ಮನ್ನಾದರೂ ದೇವರು ಉಳಿಸಿದನು. ಓ ರಿಖಮನ ಶರಬಲದುನೆ. ಅನೇಕರಿಗೆ ಕೆಲಸ ಮಾಡೋದಕ್ಕೆ ಕೆಲಸ ಇಲ್ಲ, ಅವ್ರ ಕೈ ಹಾಕದ ಕೆಲಸಗಳಲ್ಲೆಲ್ಲ ಲಾಸ್ ಆಯಿತು, ಆದರೆ ದೇವರು ಇವತ್ತು ನಮ್ಮನ್ನು ನಿಲ್ಲಿಸಿ ನಮ್ಮನ್ನ ನಡೆಸ್ತಾ ಇದ್ದಾನೆ. ಅನೇಕರ ಮಕ್ಕಳುಗಳು ತಪ್ಪು ದಾರಿಯಲ್ಲಿ ನಡೆದು ಅವರ ಕುಟುಂಬಗಳಿಗೆ ತಲೆನೋವಾದ್ರು, ನಮ್ಮ ಮಕ್ಕಳಾದರೂ ದೇವಾಲಯದಲ್ಲಿ ನಿಂತು ಸೇವೆ ಮಾಡ್ತಾ ಇದ್ದಾರೆ. ಒಮ್ಮೆ ಯೋಚನೆ ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಬಾಯಿ ತೆರೆದು, ನೀವು ಬಾಯಿ ತೆರೆದು ಕರ್ತನು ಸರ್ವೋತ್ತಮನೆಂತೇಳಿ ಅನುಭವದಿಂದ ನೀವು ಸವಿದು ನೋಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಓರಿ ಮನ ಮನದುನು ಶಂಬೋ ಓರಿ ಕಲಬಲ ಬಲದರ ಮನದುನೇ ಓರಿ ಕಬಲ ಬಲದುನು. ಸಾಧ್ಯವಾದರೆ 136ನೇ ಕೀರ್ತನೆಯನ್ನ ನಾನು ಹೇಳ್ಕೊಡ್ತೀನಿ. ನನ್ನೊಟ್ಟಿಗೆ ಎಲ್ಲರೂ ಕೂಡ, ಎಲ್ಲ ವಾಕ್ಯಗಳಿಲ್ಲ, ಮೊದಲು 3 ವಾಕ್ಯಗಳನ್ನ ನಾವು ಒಟ್ಟಿಗೆ ಹೇಳುವಂತರಾಗಿರೋಣ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ದೇವಾದಿ ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಕರ್ತಾದಿ ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಮಾತ್ಕಾರ್ಯಗಳನ್ನು ನಡೆಸುವುದಕ್ಕೆ ಶಕ್ತನೊಬ್ಬನೇ, ಆತನು ಆಕಾಶವನ್ನು ಜ್ಞಾನದಿಂದ ನಿರ್ಮಿಸಿದ್ದಾನೆ, ಆತನು ಭೂಮಿಯನ್ನು ಜಲರಾಶಿಗಳ ಮೇಲೆ ಹಾಸಿದ್ದಾನೆ, ಆತನು ಮಹಾ ಜ್ಯೋತಿರ್ಮಂಡಲಗಳನ್ನು ಸೃಷ್ಟಿಸಿದ್ದಾನೆ, ಸೂರ್ಯನು ಹಗಲನ್ನಾಡುತ್ತಾನೆ, ಚಂದ್ರ ನಕ್ಷತ್ರಗಳು ರಾಶಿಗಳನ್ನಾಡುತ್ತವೆ. ಆತನ ಕೃಪೆ ಅದು ಶಾಶ್ವತವಾದದ್ದು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್. ನೀವು ನಮ್ಮನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಓ ರಿಖಮನ ಶರಬಲ ಬಲದರ ಮನದುನು. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ
ಆಕಾಶವನ್ನ ಭೂಲೋಕವನ್ನುಂಟು ಮಾಡಿದಂತ ನಮ್ಮ ಸರ್ವಶಕ್ತನಾದಂತ ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ಹೌದು ಸ್ವಾಮಿ, ನಿನ್ನ ಕೃಪೆಯು ಅದು ಶಾಶ್ವತವಾದದ್ದು. ಈಗೋ ಕರ್ತನೆ, ತುಂಬು ಹೃದಯದಿಂದ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಎಲ್ಲ ವಿಷಯದಲ್ಲೂ ನಾವು ಕೃತಜ್ಞತಾ ಸ್ತುತಿ ಮಾಡುತ್ತೇವೆ ಕರ್ತನೆ. ಥ್ಯಾಂಕ್ ಯು ಮಾಸ್ಟರ್. ನಮ್ಮನ್ನು ನಡೆಸಿದ ಎಲ್ಲ ವಿಧಾನಗಳಿಗಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಗೊಳ್ಳಲಿ, ಯೇಸುವಿನ ನಾಮದಲ್ಲಿ ತಂದೆ. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಕರ್ತನ ಬರೋಣವರೆಗೂ ಉಂಟಾಗಿರ್ಲೇ. ಜಗಟ ಕರ್ತನಿಗೋಸ್ಕರ ಜಯಘೋಷ ಮಾಡೋಣ. ಅಲ್ಲೇ ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಅಕ್ಕಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡ್ರಿ.